ಕಾಂಟ್ರವರ್ಸಿನೇ ರಾಜಕೀಯ ಅಂತ ಅನ್ಕೋಬಿಟ್ಟಿದ್ದಾರೆ. ಶಾಸಕರೇ ಕೊಲೆ ಮಾಡಿ ಜೈಲಿಗೆ ಹೋದ ಪ್ರಕರಣ, ಇವತ್ತಿನ ಪರಿಸ್ಥಿತಿಗೆ ಕಾರಣ ಯಾರು? ಅದೆಲ್ಲ ನೋಡಿದಾಗ ಆ ರಾಜಕೀಯ ಹಿಂಗೋ, ರಾಜಕಾರಣಿಗಳು ಹಿಂಗೋ ಅನ್ನೋದು ಈಗಿನ ಯಂಗ್ಸ್ಟರ್ಸ್ಗೆ ತುಂಬಾ ಭಯ ಆಗುತ್ತೆ. ತಪ್ಪಾಗಿದೆ ನಿಮ್ಮಿಂದ ಅಂತ ಹೇಳ್ತಾರೆ. ಅದೇ ವೃಂದಕ್ಕೆ ನಾನು ನಿಮ್ಮಿಂದ ತಪ್ಪಾಗಿದೆ ಅಂತ ಪಕ್ಷ ಕಟ್ಟಿ ಬೆಳೆಸಿದ ರೀತಿ ಸರ್, ನಿರಂತರ ಪ್ರಯತ್ನ. ಭ್ರಷ್ಟಾಚಾರ ಮಾಡಿಬಿಟ್ಟು ಮತ್ತೊಂದೇನೋ ಮಾಡಿ ಜೈಲಿಗೆ ಹೋದವ್ರನ್ನ ನೋಡಿದ್ದೀವಿ. ಅದೇ ನೀವು ದೇಶಕ್ಕೋಸ್ಕರ ಹೋರಾಟ ಮಾಡಿ, ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ಹೋರಾಟ ಮಾಡಿ. ದೇಶದ್ದು ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಭಾವನಾ ಆರ್ಗೌಡ. ಉಳುವವರೇ ಭೂಮಿಯ ಒಡೆಯ ಅಂತ ಗುಡುಗಿದ ಮಣ್ಣು ಹೋರಾಟದ ನೆಲ ಶಿವಮೊಗ್ಗ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟಿತವಾಗಿ ಮಾಡಿದ್ಯಾರು ಅಂದ್ರೆ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರ ಹಿಂದೆ ಬೆನ್ನೆಲುಬಾಗಿ ನಿಂತು ಅವರ ನೆರಳಂತೆ ನಡೆದು ಪಕ್ಷಕ್ಕೆ ತನು ಮನ ಧನವನ್ನ ಸಹಾಯ ಮಾಡಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಇರುವಂತಹ ರಾಜಕಾರಣಿ. ಒಬ್ಬ ರಾಜಕಾರಣಿ ಅಂದರೆ ಹೀಗಿರಬೇಕು. ಕರ್ನಾಟಕದ ಅಜಾತ ಶತ್ರು ಅಂತಲೇ ಹೆಸರುವಾಸಿಯಾಗಿರುವ ಮಾಜಿ ಸಚಿವರಾದ DH ಶಂಕರಮೂರ್ತಿ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಹಳಷ್ಟು ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಕೇಳಬೇಕು. ಪ್ರಸ್ತುತ ರಾಜಕೀಯದ ಬಗ್ಗೆ, ಹಿಂದಿನ ಹೋರಾಟದ ರಾಜಕೀಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ಸರ್, ನಾನು ಮೊದಲನೇದಾಗಿ ಕೇಳೋದೇನು ಅಂತ ಅಂದರೆ, ಇವತ್ತಿನ ರಾಜಕೀಯ ಅಂದರೆ ಎಲ್ಲರೂ ಏನು ಅನ್ಕೋಬಿಟ್ಟಿದ್ದಾರೆ ಅಂದರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ರಾಜಕಾರಣಿಗಳು ಅಂತ ಅಂದರೆ ಏನಾದರೂ ವಿರೋಧವಾಗಿ ಮಾತಾಡೋದು, ಮತ್ತೊಂದು ಅಂದರೆ ಕಾಂಟ್ರವರ್ಸಿನೇ ರಾಜಕೀಯ ಅಂತ ಅನ್ಕೋಬಿಟ್ಟಿದ್ದಾರೆ. ಆದರೆ ಇವತ್ತಿನ ಕಾಲಕ್ಕೆ ನಿಮ್ಮ ಕಾಲದ ರಾಜಕೀಯ ಬಹಳ ಹೊಸ್ತು ನಮಗೆ. ಯಾಕಂದರೆ ಹೋರಾಟದ ಮೂಲಕ ಎಷ್ಟೊಂದು ಜನ ರಾಜಕೀಯಕ್ಕೆ ಬಂದವರಿದ್ದಾರೆ. ಇವತ್ತು ಅಧಿಕಾರಕ್ಕೋಸ್ಕರ ರಾಜಕೀಯಕ್ಕೆ ಬರ್ತಿದ್ದಾರೆ. ಅವಾಗಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ಹೋಲಿಕೆ ಮಾಡಿ ನೋಡೋದಾದ್ರೆ ನಿಮಗೆ ಏನು ಅನ್ಸುತ್ತೆ ಇವತ್ತಿನ ರಾಜಕೀಯದ ಬಗ್ಗೆ? ಇಲ್ಲ, ಇವತ್ತಿನ ರಾಜಕೀಯ ಅಂತಲ್ಲ, ಸಾಮಾನ್ಯವಾಗಿ ಸಾರ್ವಜನಿಕ ಜೀವನದಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರಾಜಕೀಯ ಜೀವನದಲ್ಲಿ ಆ ಕಾಲ ಸ್ವಾತಂತ್ರ್ಯ ಬಂದ ಹೊಸದು. ನಾನು ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿದಾಗ ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು ದೇಶಕ್ಕೆ. ಮತ್ತು ರಾಜಕಾರಣಿ ಅಂತಂದರೆ ಜನರ ಸೇವಕ ಅಂತಕ್ಕಂಥ ಭಾವನೆ ಬರೀ ಮಾತಿನಲ್ಲಿ ಉಳಿದಿರಲಿಲ್ಲ, ಕೃತಿಯಲ್ಲಿತ್ತು. ಇದು ನಮ್ಮದೊಂದೇ ಪಾರ್ಟಿ, ಅವತ್ತಿನ ಜನಸಂಘ ಮಾತ್ರ ಅಲ್ಲ, ಅವತ್ತಿನ ಯಾರನ್ನೇ ನೀವು ತೆಗೆದು ನೋಡಿ, ಅದು ಕಾಂಗ್ರೆಸ್ನವ್ರು ಇರ್ಬೋದು, ಸಮಾಜವಾದಿ ಪಾರ್ಟಿಯವರು ಇರ್ಬೋದು, ಆಯಾ ಕಾಲದ ರಾಜಕೀಯ ನಾಯಕರು, ಆ ಕಾಲದ ರಾಜಕೀಯ ನಾಯಕರುಗಳ ಜೀವನ ನೋಡಿದ್ರೆ, ನಮ್ಮ ಶಿವಮೊಗ್ಗದಲ್ಲೇ ನಾನು ನೋಡೋದಾದರೆ, ಶಿವಮೊಗ್ಗದ ಕಾಂಗ್ರೆಸ್ಸಿನ ನಾಯಕರು ಬದಲಿನಾಯಕರ ಆ ಕಾಲದಲ್ಲಿ SV ಕೃಷ್ಣಮೂರ್ತಿ ರಾಯರು ಅಂತಿದ್ರು, ರತ್ನಮ್ಮ ಮಾಧವರಾವ್ ಅಂತ ಹೇಳಿ ಅವರು ಎಂಥ ಹೋರಾಟಗಾರ್ತಿ ಅಂದರೆ ಭಾಳ ಜನಕ್ಕೆ ಮರ್ತೇ ಹೋಗಿದೆ. ಇಲ್ಲಿ ಶಿವಮೊಗ್ಗದಲ್ಲಿ 2 ಸರಿ MLA ಆಗಿದ್ದರು ಕಾಂಗ್ರೆಸ್ಸಿನಿಂದ. ಅವರು ಗರ್ಭಿಣಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟರು, ಜೈಲಿನಲ್ಲಿ ಹೆರಿಗೆ ಆಯಿತು ಅವರಿಗೆ. ಅಂಥ ಹೋರಾಟಗಾರ್ತಿ ಆಕೆ. ಆ ಥರದವರು ಶಿವಮೊಗ್ಗದವರು. ಸಮಾಜವಾದಿ ಪಾರ್ಟಿಯಿಂದ ನೋಡೋದಾದ್ರೆ ನಮ್ಮ ಅವತ್ತಿನ ಗುಡುಕ್ತಾ ಇದ್ದಂಥ ಗೌಡ್ರು, ನಮ್ಮ ಶಾಂತವೇರಿ ಗೋಪಾಲ್ ಗೌಡ್ರು. ಮತ್ತು ಜನಸಂಘದಲ್ಲಿ ನೋಡಬೇಕು ಅಂದರೆ ನಾವು ಅವಾಗ ನಾವೆಲ್ಲ ವಯಸ್ಸಿನಲ್ಲಿ ತುಂಬ ಸಣ್ಣವರು, ಆದರೆ ನಮಗೆಲ್ಲ ಒಂದು ಆದರ್ಶ ಇರ್ತಾಯಿತ್ತು. ನಾವು ಹೋರಾಟ ಮಾಡಿದ್ದು ಚುನಾವಣೆ ಗೆದ್ದುಬಿಡ್ಬೇಕು, ನಾಳೆ ಗೆದ್ದುಬಿಡ್ತೇವೆ ಅನ್ನೋದು ಅನ್ನಿಸ್ತಾ ಇರಲಿಲ್ಲ. ಯಾವುದೇ ಪಾರ್ಟಿ ನೋಡಿ, ನೀವು ಸಮಾಜವಾದಿ ಪಾರ್ಟಿ ನೋಡಿ, ಆಗಿನ ಜನಸಂಘ ನೋಡಿ, ಚುನಾವಣೆಯಲ್ಲಿ ಸೋತರೆ ನಮಗೇನು ಅನ್ನಿಸ್ತಾ ಇರಲಿಲ್ಲ. ನನಗಿನ್ನೂ ನೆನಪಿದೆ, ಚುನಾವಣೆಯಲ್ಲಿ ಸೋತ ಮಾರನೇ ದಿವಸನೇ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆಲ್ಲ ನಾನು ಊಟ ಹಾಕಿದ್ದೆ. ಒಂದು ದೊಡ್ಡ ಸಮಾರಂಭ ಗಾಜನೂರು ಡ್ಯಾಮ್ ಹತ್ರ ಹೋಗಿ ಕರ್ಕೊಂಡೋಗಿ ನಮ್ಮ ಎಲೆಕ್ಷನ್ಗಾಗಿ ದುಡಿದಂಥ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ಹೇಳಿ ಮುಂದೆ ಇನ್ನೂ ಪಾರ್ಟಿ ಕಟ್ಟೋಣ ಅಂತ. ಆ ದಿನಗಳು ಅದು ಏನೋ ನಾಟಕ ಅಲ್ಲ, ಅದು ನಂಬಿಕೆಗಳು ನಮ್ಮ ಜೀವನದಲ್ಲೇ ಬಂದಂಥ ವಾಸ್ತವಕ್ಕಾಗಿದ್ದಂಥದ್ದು. ಇವತ್ತು ಸ್ವಾಭಾವಿಕವಾಗಿ ಅಧಿಕಾರದ ರಾಜಕಾರಣ ನಡೆಯೋದ್ರಿಂದ ಕೆಲವು ಸಾರಿ ನಮಗೆ ಇದು ಅತಿ ಆಯ್ತೇನೋ ಅಂತ ಅನ್ನಿಸ್ತದೆ, ತಪ್ಪೇನೋ ಅಂತ ಅನ್ನಿಸ್ತದೆ. ಆದರೆ ಹಾಗೇನಿಲ್ಲ, ಈಗಲೂ ಕೆಲಸ ಮಾಡುವಂಥ ಕಾರ್ಯ ಮಾಡುವಂಥವ್ರು ಬರ್ತಾ ಇದ್ದಾರೆ, ಅವಕಾಶಗಳು ಸಿಕ್ಕಾಗ ಮುಂದೆ ಬಂದಿದ್ದಾರೆ. ನನ್ನ ಜೀವನದಲ್ಲೇ ನಾನು ಹಲವಾರು ಬಾರಿ ಅದನ್ನು ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ, ನೋಡಿದ್ದೇನೆ, ಕೋಪಗೊಂಡಿದ್ದೇನೆ, ಸಂತೋಷಪಟ್ಟಿದ್ದೇನೆ.
ಹಾಗಾಗಿ ಬಹಳ ದೊಡ್ಡ ವ್ಯತ್ಯಾಸ ಆಗ ಕಾಲಕ್ಕೆ ಬಂದರೆ. ಇವತ್ತಿನ ಕಾಲದಲ್ಲಿ ಅವತ್ತು ಫೋನ್ ಸಹ ಇರಲಿಲ್ಲ, ಅವಾಗ ಟ್ರಂಕ್ ಕಾಲ್ ಬುಕ್ ಮಾಡಿ ಮಾತಾಡಬೇಕಿತ್ತು ನಾವು. ಈಗ ಮೊಬೈಲ್ ಫೋನ್ ಬಂದಿದೆ, ಹಾಗೆ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ ಅಷ್ಟೇ. ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಅಂಥೇಳಿ ನನಗೇನು ಅನಿಸೋದಿಲ್ಲ. ಆದರೆ ಪ್ರಸ್ತುತ ರಾಜಕೀಯವನ್ನು ಗಮನಿಸಿದ್ರೆ ಸರ್, ಒಂದು ಮಾತಂದರೆ ಪಬ್ಲಿಕ್ಕಲ್ಲಿ ಎಲ್ಲರೂ ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ಒಂದಿರುತ್ತೆ. ರಾಜಕಾರಣಿಗಳು ಅಂದರೆ ಬೇಡಪ್ಪ ಸುದ್ದಿ ಯಾಕೆ ಅಂತ ಒಂದು, ಆಮೇಲೆ ದಿನ ಒಂದಿಲ್ಲ ಒಂದು ಭ್ರಷ್ಟಾಚಾರದ ಹಗರಣಗಳು ಬರುತ್ತೆ. ಅಂದರೆ ಇವತ್ತಿನ ನಮ್ಮ ಈ ಜೆನ್ಜಿ ಜನ್ರೇಷನ್ ಏನಿದೆ, ರಾಜಕೀಯ ನಮಗೆ ಬೇಡ, ಅಂದರೆ ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ಕೆಲಸ ಆಗೋದು, ಅಂದರೆ ಈ ರೀತಿಯಾದ ಮಾತುಗಳು ಅಂದರೆ ಆವಾಗಿನ ಕಾಲದಲ್ಲಿ ಇತ್ತು. ಇಲ್ಲ, ನಾವು ಪ್ರತಿ ಬಾರಿ ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಂದರೆ ಮತದಾರ ಓಟ್ ಹಾಕಲ್ಲ ಅನ್ನೋದಿತ್ತು. ಆದರೆ ಈಗ ಹಾಗಾಗ್ತಿಲ್ಲ. ಅಧಿಕಾರದ ದುರಹಂಕಾರ ಎಷ್ಟೊಂದು ಕಡೆ ನೋಡ್ತಾ ಇದ್ದೀವಿ. ಅಂದರೆ ನಾವು ರೀಸೆಂಟಾಗಿ ನೋಡಿರ್ಬೋದು, ಶಾಸಕರೇ ಕೊಲೆ ಮಾಡಿ ಜೈಲಿಗೆ ಹೋದ ಪ್ರಕರಣಗಳು, ಅದೆಲ್ಲ ನೋಡಿದಾಗ ಆ ರಾಜಕೀಯ ಹಿಂಗೋ, ರಾಜಕಾರಣಿಗಳು ಹಿಂಗೋ ಅನ್ನೋದು ಈಗಿನ ಯಂಗ್ಸ್ಟರ್ಸ್ಗೆ ತುಂಬ ಭಯ ಆಗುತ್ತೆ. ಈ ನಿಟ್ಟಿನಲ್ಲಿ ಹಿರಿಯ ರಾಜಕಾರಣಿ ಆದ ನೀವು ಯಾವ ರೀತಿಯಾದ ಮಾರ್ಗದರ್ಶನವನ್ನು ನೀಡ್ಬೋದು ಅಂತ? ನನಗೆ ಒಬ್ಬ ಸಮಾಜದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ಒಂದು ಹಿರಿತನ ಬಂದಿದೆ ನನಗೆ ವಯಸ್ಸಿನ ಆಧಾರದ ಮೇಲೆ. ನನ್ನ ಹಿರಿತನದ ಆಧಾರದಲ್ಲಿ ನಾನು ಹೇಳೋದಾದರೆ, ಈ ಎಲ್ಲ ಇವತ್ತಿನ ಪರಿಸ್ಥಿತಿಗೆ ಕಾರಣ ಯಾರು? ನಮ್ಮ ತರುಣ ವೃಂದ. ನಾನು ಯಾರು ಅವರು ನಮ್ಮನ್ನು ರಾಜಕಾರಣಿಗಳನ್ನು ತಪ್ಪಾಗಿದೆ ನಿಮ್ಮಿಂದ ಅಂತ ಹೇಳ್ತಾರೆ, ಅದೇ ವೃಂದಕ್ಕೆ ನಾನು ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತೇನೆ. ಎಲ್ಲಿ ಬರ್ತೀರ ನೀವು? ಯಾವುದೂ ವ್ಯಾಕ್ಯೂಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸ್ಥಾನಕ್ಕೆ ಬರಲೇಬೇಕು. ತರುಣರು ತಾತ್ವಿಕ ಹೋರಾಟಕ್ಕಾಗಿ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಹೋರಾಟದ ಜೀವನ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇದ್ದಾರೆ? ಆ ಕಾಲದಲ್ಲಿ ಎಷ್ಟು ಜನ ಬರ್ತಾಯಿದ್ರು? ಎಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಲಕ್ಷಾಂತರ ಜನ ಈಗ ಮರ್ತೋಗಿದೆ. ಈಗ ಅದಾಗಿ 80 ವರ್ಷ ಆಗೋದು. ಅದರ ನಂತರದ ಜೀವನ ನಮ್ಮ ಜೀವನದಲ್ಲಿ, ಸಮಾಜವಾದಿ ಪಾರ್ಟಿ ಜೀವನದಲ್ಲಿ, ಜನಸಂಘದ ಜೀವನದಲ್ಲಿ ನಾವು ಹೋರಾಟ ಮಾಡಿ ಜೈಲುಗಳಿಗೆ ಹೋಗಿ ಬಂದ್ವಿ. ಒಬ್ಬರಿಬ್ಬರಲ್ಲ, ನನ್ನ ಜೊತೆಗೆ ನಾನು ಸುಮಾರು ಸಾರಿ ಸರ್ಕಾರದ ವಿರುದ್ಧ, ಅವತ್ತಿನ ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡಿದಾಗ ನನ್ನ ಜೊತೆಗೆ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ನನ್ನ ಜೊತೆಗೆ ಜೈಲಿಗೆ ಬರೋರು. ಅವ್ರಿಗೇನು ನಾವು ಅವ್ರ ಮನೆಯೊಳಗೆ ಊಟ ಸಿಗುತ್ತೋ ಇಲ್ಲೋ, ಅವ್ರಿಗೇನಾದ್ರು ದಿನಕ್ಕೆ ದೇಣಿಗೆಯನ್ನು ಕೊಡಬೇಕಾ? ಇಲ್ಲ, ಅವ್ರ ಮನೆ ಊಟ ಮಾಡ್ಕೊಂಡು ತಾಪತ್ರ ಅನುಭವಿಸ್ಕೊಂಡು ಬರೋರು ಇರೋರು ನಮ್ಮ ಜೊತೆಗೆ ಜೈಲಿನಲ್ಲಿ. ಎಷ್ಟು ಜನ ಅಫ್ಕೋರ್ಸ್ ಆ ಮನೋಸ್ಥಿತಿ ಬದಲಾಗಿದೆ. ಮತ್ತು ಇವತ್ತಿನ ತರುಣರಲ್ಲಿ ಎಲ್ಲೋ ಒಂದು ಆ ನಂಬಿಕೆಗಳ ಕೊರತೆ ನನಗೆ ಕಾಣುತ್ತೆ. ಹಾಗಾಗಿ ಇದು ಒಂಥರ ಸೆಪ್ಟಿಸಮ್ ಅಂತ ಹೇಳ್ತಾರೆ ಇಂಗ್ಲೀಷ್ನೊಳಗೆ. ಕನ್ನಡದಲ್ಲಿ ಅದರದ್ದು ಸರಿಯಾದ ಪದ ನನಗೆ ಸಿಗ್ತಾ ಇಲ್ಲ. ಇದು ಬಂದುಬಿಟ್ಟಿರೋ ಕಾರಣಕ್ಕಾಗಿಯೇ ಹಾಗನ್ಸುತ್ತೆ ಹೊರತುವೆ ನಿಜವಾಗ್ಲೂ ಇಲ್ಲ. ಈಗಲೂ ಸಾಕಷ್ಟು ಜನ ತರುಣರು ಸಮಾಜಕ್ಕಾಗಿ, ದೇಶಕ್ಕಾಗಿ ಕೆಲಸ ಮಾಡ್ತಾ ಇರೋದನ್ನ ನಾನು ಜೀವನದಲ್ಲಿ ಯಾವಾಗಲೂ ಒಂದು ವಿಷಯನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲದನ್ನು ಪಾಸಿಟಿವ್ ಆಗಿ ನೋಡಬೇಕು, ನೆಗೆಟಿವ್ ಆಗಿ ನೋಡಬಾರ್ದು. ಕೆಟ್ಟದ್ದಿದ್ದೇ ಇರುತ್ತೆ ಸಮಾಜದಲ್ಲಿ, ಯಾವತ್ತಿಲ್ಲ. ಮನುಷ್ಯನ ಜೀವನದಲ್ಲಿ ಕೆಟ್ಟದಿರೋದು ಇಲ್ಲದೇ ಇರೋ ದಿನಗಳು ಯಾವುದಿದೆ? ಸತ್ಯ. ಆದರೆ ಒಳ್ಳೆಯದನ್ನು ನೋಡೋದನ್ನು ಅಭ್ಯಾಸ ಮಾಡಬೇಕು, ಅದನ್ನು ಗುರುತು ಮಾಡಬೇಕು, ಅದಕ್ಕೆ ಬೆಂಬಲ ಕೊಡಬೇಕು. ಅದು ಸಿಗ್ತಾ ಇದೆ, ನೋಡ್ತಾ ಇದ್ದೀವಿ ನಾವು. ಇವತ್ತು ಎಷ್ಟೊಂದು ಜನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪಾರ್ಲಿಮೆಂಟೇರಿಯನ್ಸು, ಲೆಜಿಸ್ಲೇಟರ್ನೊಳಗೆ ಮುಂದೆ ಬರ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ನಂಬರ್ ಕಡಿಮೆ. ಕೆಲವು ತರುಣರು ಬಂದೆ ನಮ್ಗೇನು ಸಿಗುತ್ತೆ, ನಾವೇನು ಮಾಡಬೇಕು, ನಮಗೇನು ಕೊಡ್ತೀರಾ? ಈ ಮೊದಲ ಪ್ರಶ್ನೆನೇ ತಪ್ಪು. ನಾನೇನು ಮಾಡಬಲ್ಲೆ, ನಾನೇನು ಕೊಡಬಲ್ಲೆ, ಸಮಾಜದೊಳಗೆ ಈ ತಾಪತ್ರ ಇದೆ, ಇದರಿಂದ ನನ್ನಿಂದ ಏನು ಸಾಧ್ಯ ಅನ್ನೋದು ಅವತ್ತಿನ ಪ್ರಶ್ನೆ. ನಾವೆಲ್ಲ ಹಾಗೆ ಮುಂದೆ ಬಂದವರು. ಹಾಗಾಗಿ ಆ ವ್ಯತ್ಯಾಸ ಇವತ್ತು ಕಾಣುತ್ತೆ. ಬಟ್ ಭಾಳ ಇದೆ ಅಂತ ನನಗೇನು ಅನಿಸೋದಿಲ್ಲ. ವ್ಯತ್ಯಾಸನೂ ಇದ್ದಾರೆ. ಈ ಥರ ಬೌದ್ಧಿಕವಾಗಿ ದಿವಾಳಿ ಆಗದೆ ಭಾಳ ಒಳ್ಳೆ ಚಿಂತನೆ ಮಾಡ್ತಕ್ಕಂಥ ತರುಣ ವೃಂದನೂ ಸಹ ನಾವು ನೋಡ್ತೇವೆ. ಇದನ್ನು ಒಂದು ಸಣ್ಣ ಉದಾಹರಣೆ ನನ್ನ ಜೀವನದಲ್ಲೇ ನಡೆದಂಥದ್ದನ್ನು ಹೇಳ್ಬೋದು. ಅಂದರೆ ಇತ್ತೀಚಿಂದು ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನಿಂದ ಅದರ ಸಂಪರ್ಕಕ್ಕೆ ಬಂದು ಬೆಳೆದವರು. ಇವತ್ತು ಮೊನ್ನೆ ಅವರಿಗೆ ಆ ಸಂಘಟನೆಗೆ 100 ವರ್ಷ ಆಯಿತು. ಲಕ್ಷಾಂತರ ಜನ ಪಥಸಂಚಲನ ಮಾಡಿದ್ದನ್ನು ಟಿವಿಗಳೆಲ್ಲ ನಾವು ನೋಡಿದ್ವಿ. ಏನು ಅವರಿಗೆಲ್ಲ TADA ಕೊಟ್ಟು ಕರ್ಕೊಂಡ್ಬಂದಿದ್ರ? ಇಲ್ವಲ್ಲ. RSSನಲ್ಲಿ ಒಂದು ಶಿಸ್ತಿದೆ,
ಅವ್ರು ಹಾಕೊಳ್ಳೋ ಏನು ಯೂನಿಫಾರ್ಮ್ ಅದು ಅವ್ರ ದುಡ್ಡಿನಲ್ಲೇ ಹೊಲಿಸ್ಕೋಬೇಕು. ಓಕೆ. ಯಾರು ಇನ್ನೊಬ್ರು ನಾನು ಯಾರಿಗಾರು ನಿನಗೆ ಪ್ಯಾಂಟ್ ಇಲ್ಲ ಅಂದರೆ ನಾನು ಪ್ಯಾಂಟ್ ಹೊಲಿಸ್ಕೊಡ್ತೀನಿ ಅಂದರೆ ಒಪ್ಪೋದಿಲ್ಲ. ಅದು ಅವರೇ ಆ ಬಟ್ಟೆ ಹೊಲಿಸ್ಕೊಂಡು ಹಾಕ್ಕೊಂಡು ಮತ್ತು ಅವತ್ತು ಬರಬೇಕು, ಬೆಳಗಿನ ಸಾಯಂಕಾಲ ಕೆಲಸ ಬಿಟ್ಟು ಇರಬೇಕು. ಅದು ಇವತ್ತು ಈ ನಿಮಿಷಕ್ಕೆ ನಡೀತಾ ಇದೆಯಲ್ಲ. ಲಕ್ಷಾಂತರ ಜನ, ಎಷ್ಟು ಜನ ಕರ್ನಾಟಕದಲ್ಲೇ ಸಾವಿರಾರು ಕಡೆ ಪಥಸಂಚಲನ ಆಯಿತು, ಲಕ್ಷಾಂತರ ಮಂದಿ ಭಾಗವಹಿಸಿದ್ರು. ನಾವು ಈ ಪಾಸಿಟಿವ್ ನೋಡೋದನ್ನು ಬಿಟ್ಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತದೆ. ನೆಗೆಟಿವ್ ಮಾತ್ರ ನೋಡ್ತೀವಿ. ಯಾರೋ ಇಬ್ಬರು ಕಲ್ಲು ಹೊಡೆದಿದ್ದನ್ನು ನೋಡ್ತೇವೆ, 100 ಜನ ಬಂದು ಭಾರತ ಮಾತಾಕ್ಕೆ ಜಯ ಅಂತ ಹೇಳಿದ್ದನ್ನು ನಾವು ನೋಡೋದು ಕಡಿಮೆ ಆಗ್ತದೆ. ಸಾಪತ್ರೆ ಅಂತ ನನಗೆ. ಖಂಡಿತ. ನೀವು RSSಗೆ ಸೇರಿ 80 ವರ್ಷಗಳಾಯಿತು ಅಂತ ಹೇಳಿ ಕೇಳ್ಪಟ್ಟೆ. ಹೇಗಿತ್ತು ನಿಮ್ಮದು RSS? ಅಲ್ಲ, ನಾವು RSSಗೆ ಹೋಗಿದ್ದು ಸ್ವಾಭಾವಿಕ ವಯಸ್ಸಿನೊಳಗೆ ಆಟ ಆಡೋದಕ್ಕಿಂತ ಹೋಗ್ತಾ ಇದ್ವಿ. ಅವಾಗೇನು ಆ ವಯಸ್ಸಿಗೆ 6ನೇ ವಯಸ್ಸಿಗೆ ಏನು ತತ್ವ ಸಿದ್ಧಾಂತ ಕತೆ ಗೀತೆ ಹೇಳೋರು, ಹಾಡು ಹೇಳ್ಕೊಡೋರು, ಆಟ ಆಡ್ತಾ ಇದ್ವಿ. ಹಾಗೇನೆ ಅದರೊಳಗೇನೆ ಬೆಳೆದು ಮುಂದೆ ಬಂದವರು ನಾವು. ಹಾಗಾಗಿ RSSನೊಳಗೆ ನಾನೇನು ಭಾಳ ದೊಡ್ಡ ಕಾರ್ಯಕರ್ತ ಏನು ಆಗಲಿಲ್ಲ. ಈಗಲೂ ಸಂಬಂಧ ಇದೆ, ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋಗ್ತೇನೆ. ಆದರೆ ನಾನು ಸ್ವಾಭಾವಿಕವಾಗಿ ಸ್ವಲ್ಪ ತಾರುಣ್ಯಕ್ಕೆ ಬಂದ ತಕ್ಷಣ ನನಗೆ ರಾಜಕೀಯದಲ್ಲಿ ಆಸಕ್ತಿ ಬೆಳೆದ ಕಾರಣ ಜನಸಂಘದಲ್ಲಿ ನಾನು ತೊಡಗಿಸ್ಕೊಂಡೆ. ಬಟ್ RSSನಲ್ಲಿ ಇದ್ದಾಗ ಸಹ ಅವರೇನು ನನಗೇನು ಯಾವತ್ತೂ ಏನು ಹೇಳಲಿಲ್ಲ ರಾಜಕೀಯವಾಗಿ. ಇದೊಂದು ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕು. ನನಗೆ ನಾನೇ ಅನ್ನಿಸ್ತಾ ಇತ್ತು. ಉದಾಹರಣೆಗೆ 52ನೇ ಇಸ್ವಿಯೊಳಗೆ 1952 ಮೊದಲ ಚುನಾವಣೆಗೆ ಜನಸಂಘದಿಂದ ಶಿವಮೊಗ್ಗದಲ್ಲಿ ಡಾಕ್ಟರ್ ದತ್ತಾತ್ರೇಯ ಅಂತ ಕ್ಯಾಂಡಿಡೇಟ್. ಅವರು ನಮ್ಮ ಮನೆಯ ಡಾಕ್ಟರು. ನಮಗೇನಾದ್ರು ತೊಂದರೆ ಆದರೆ ಅವರೇ ನೋಡ್ತಾ ಇದ್ದ. ಆ ಕಾಲದಲ್ಲೇ ಇದ್ದರು ಕೆಲವು 2-3 ಜನ ಡಾಕ್ಟ್ರು. ಅವರು ನಿಂತಿದ್ದರು. ಅವ್ರ ಪರವಾಗಿ ನಾನು ಓಡಾಡ್ತಾ ಇದ್ದೆ. ಆವಾಗ ನನಗೆ 12 ವರ್ಷ. ಹೋಗಿದ್ದೆ ನಾನು, ಹಳ್ಳಿಗೆ ಹೋಗಿ ಚೀಟಿ ಕೊಟ್ಟು ಬಂದೆ. ನನಗೆ ಯಾರು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗ್ತಿದ್ದೆ. ಹೋಗಿ ಮನೆಗೆ ಬಂದು ಮತ್ತೆ ಮನೇಲಿ ಊಟ ಮಾಡ್ತಾಯಿದ್ದೆ. ಅಂದರೆ ಈ ರೀತಿ ಬೆಳೆದವ್ರು ನಾವು, ಈ ರೀತಿ ಕೆಲಸ ಮಾಡಿದವರು. ಹಾಗಾಗಿ ಒಳ್ಳೆಯದನ್ನು ನೋಡೋ ಪ್ರವೃತ್ತಿ ಕಡಿಮೆಯಾಗಿದೆ ಅನ್ನೋ ಅಂತ ನನಗೆ ಅನಿಸ್ತದೆ. ಅದು ಒಳ್ಳೇದು ಕಡಿಮೆ ಆಗಿಲ್ಲ, ಒಳ್ಳೇದಿದೆ. ನೋಡುವ ಪ್ರವೃತ್ತಿ ಕಡಿಮೆ ಆಗಿದೆ. ಈಗ ನಾನು ನೋಡ್ದಂಗೆ ಇವತ್ತು RSSನ ಇಷ್ಟು ದೊಡ್ಡ ಕಾರ್ಯಕ್ರಮ 100ನೇ ವರ್ಷದ ಸಮಾರಂಭ ಕರ್ನಾಟಕದೇ ತಗೊಂಡ್ರೆ ಇಷ್ಟು ಚೆನ್ನಾಗಿ ನಡೀತು. ಎಲ್ಲೆಲ್ಲಿ ಸಣ್ಣ ಪುಟ್ಟ ತಾಪತ್ರ ಆಯಿತು, ಅದು ದೊಡ್ಡ ಹೈಲೈಟ್ ಆಯ್ತು ಹೊರತುವೆ. ಶಿವಮೊಗ್ಗದೊಳಗೆ 100 ಕಡೆ ಪಥಸಂಚಲನ ಆಯಿತು. 116 ಕಡೆ. ಬೆಂಗಳೂರಿನೊಳಗೆ 106 ಕಡೆ. ಅದನ್ನು ಯಾರು ಹೈಲೈಟ್ ಮಾಡಲಿಲ್ಲ, ಅದನ್ನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ನೋಡುವ ದೃಷ್ಟಿಕೋನದಲ್ಲಿ ಬದಲಾವಣೆ. ಎಲ್ಲೋ ಗುಲ್ಬರ್ಗಾದಲ್ಲಿ ಯಾರೋ ತೊಂದರೆ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಅದೇ ಒಂದು ದೊಡ್ಡ ಸುದ್ದಿ ಹೊರತುವೆ ಚೆನ್ನಾಗಾಯಿತು, ಸುಲಭವಾಗಾಯಿತು, ಸಾವಿರಾರು ಲಕ್ಷಾಂತರ. ಮತ್ತು ಈ ಫೈನಲ್ ಪಾಯಿಂಟ್ಸ್ನ ಜನಗಳಿಗೆ ಮುಂದೆ ಇಟ್ಟರೆ ಆದರ್ಶದ ಜೀವನ ಇನ್ನೊಬ್ಬರಿಗೆ ಪ್ರೇರಣೆ ಸಿಗುತ್ತೆ. ಅದಾಗಬೇಕಿತ್ತು. ಅದರಲ್ಲಿ ಕೊರತೆ ಆಗಿದೆ ಅನ್ನೋದು ನನಗೆ ಅನಿಸ್ತದೆ. ಖಂಡಿತ ಸರ್. ಅವಾಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದಿರಿ ಅಂತ. ಬಾಂಗ್ಲಾ ವಿಮೋಚನೆ ಟೈಮಲ್ಲೂ ಕೂಡ ನೀವು ತಿಹಾರ್ ಜೈಲಿಗೆ ಹೋಗಿದ್ರಿ. ಆ ಒಂದು ಘಟನೆಯನ್ನು ಹಂಚ್ಕೊಳ್ಳೋದು. ಅದು ಬಹುಶಃ ಭಾಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ನಮ್ಮ ದೇಶದಲ್ಲಿ. ಇವತ್ತೇನು ಬಾಂಗ್ಲಾದೇಶ ಇದೆ, ಅದೇನೋ ಭಾಳಷ್ಟು ಜನ ಮನಸ್ಸೊಳಗೆ ಅದು ಭಾಳ ಹಿಂದಿನಿಂದ ಆಯಿತು ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ. 1947 ತನಕ, 47 ಆಗಸ್ಟ್ 15 ತನಕ ಆ ಭಾಗನೂ ಭಾರತದ ಭಾಗನೇ ಇತ್ತು. ಈ ಕಡೆ ಪಾಕಿಸ್ತಾನವೂ ಇರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಬ್ರಿಟಿಷರ ಕುತಂತ್ರದಿಂದ, ಕಾಂಗ್ರೆಸ್ಸಿನ ನಾಯಕರ ತಪ್ಪು ಹೆಜ್ಜೆಯಿಂದ ದೇಶವನ್ನು ವಿಭಜನೆ ಮಾಡಿ ಪಾಕಿಸ್ತಾನ ಭಾರತ ಅಂತ ಮಾಡಿದ್ರು. ಮತ್ತು ಪಾಕಿಸ್ತಾನ ಮಾಡುವಾಗ ಅವರು ಜಾಸ್ತಿ ಮುಸಲ್ಮಾನರು ಇರೋ ಕಡೆ ಅದನ್ನು ಆ ಭೂಭಾಗನ ಕೊಟ್ಟು, ಈ ಕಡೆ ಏನು ಪಂಜಾಬ್, ಸಿಂಧು ಮತ್ತು ಈ ಭಾಗದಲ್ಲಿ ಸ್ವಲ್ಪ ಅಲ್ಲಿ ಬಂಗಾಳದ ವಿಭಜನೆ ಮಾಡಿ ಪೂರ್ವ ಬಂಗಾಳ ಆ ಭಾಗನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು. ಅವು ಎರಡು ಪಾಕಿಸ್ತಾನದ ಮಧ್ಯ ಭಾರತ ಇತ್ತು. ಅದು ಹಾಗೇ ಇದ್ರೂ ಆ ಪಾಕಿಸ್ತಾನದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಹೇಗಿತ್ತು. ಅವರು ಬಾಂಗ್ಲಾದೇಶಿಯರನ್ನ, ಅಂದರೆ ಈ ಭಾಗದ, ಅವತ್ತು ಬಾಂಗ್ಲಾದೇಶ ಇರಲಿಲ್ಲ, ಪಾಕಿಸ್ತಾನದ ಆ ಭಾಗನ ಅವರೊಂಥರ ಸ್ಲೇವ್ಸ್ ಥರ ನೋಡ್ಕೋತಾ ಇದ್ರು. ಅಲ್ಲಿಂದ ಬಂದಂಥ ಸೈನಿಕರು ಇಲ್ಲಿ ದಬಾವಣೆ ಮಾಡ್ತಾಯಿದ್ರು, ಇವರಿಗೇನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ರು,
ತುಂಬ ಗೂಂಡಾಗಿರಿ ನಡೀತಾ ಇತ್ತು. ಪಾಕಿಸ್ತಾನದ ಆ ದೌರ್ಜನ್ಯ ಸಹಿಸಲಾರದೆ ಆ ಬಂಗಾಳದಿಂದ ಅರ್ಧ ಭಾಗ ಏನು ಪೂರ್ವ ಪಾಕಿಸ್ತಾನ ಆಗಿತ್ತು, ಅವರ ನಾಯಕನಾಗಿ ಶೇಖ್ ಮುಜಿಬುರ್ ರೆಹಮಾನ್ ಎದ್ದು ನಿಂತು, ಇಲ್ಲ ನಾವು ಪಾಕಿಸ್ತಾನ ಜೊತೆಗಿರಲ್ಲ, ನಾವೇ ಬೇರೆ ಆಗ್ತೀವಿ ಅನ್ನೋ ತನಕ ಹೋಯಿತು. ಮತ್ತು ಆ ಗಲಾಟೆ ಜಾಸ್ತಿ ಆದಾಗ ಅಲ್ಲಿದ್ದಂಥ ತುಂಬ ಜನ ಹಿಂದೂಗಳು ಮತ್ತು ಸ್ವಲ್ಪ ಜನ ಮುಸಲ್ಮಾನರು ಆ ಭಾಗ ತೊರೆದು ನಮ್ಮ ದೇಶಕ್ಕೆ ಬಂದ್ಬಿಟ್ರು ನಿರಾಶ್ರಿತರಾಗಿ. ಸುಮಾರು 2 ಕೋಟಿ ಜನ ನಿರಾಶ್ರಿತರಿದ್ರು. 2 ಕೋಟಿ ಜನ ಇದ್ರು. ಆಗ ಮುಜಿಬುರ್ ರೆಹಮಾನ್ನ ಅರೆಸ್ಟು ಮಾಡಿಬಿಟ್ರು ಅವರು ಪಾಕಿಸ್ತಾನದವರು. ಆಗ ನಮ್ಮ ಈಗ ಭಾಳ ಹೇಳ್ತೀವಿ ನಾವು, ಒಳ್ಳೇದು ಮಾಡಿದ್ದಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಅದು ನಿಧಾನ ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಾಗ ನಮ್ಮ ಪ್ರಧಾನಮಂತ್ರಿಗಳು ಅವ್ರು ಏನು ಮಾಡಲೇ ಇಲ್ಲ. ಬಂದವರಿಗೆ ಊಟ ಹಾಕಬೇಕು ಅಂತ ಹೇಳಿ ನಮ್ಮ ದೇಶದ ಬಡ್ಜೆಟ್ ಒಳಗೆ ತೆರಿಗೆ ಜಾಸ್ತಿ ಮಾಡಿದ್ರು. ವಾರ್ ಟ್ಯಾಕ್ಸ್ ಅಂತಾನೆ ಹಾಕಿದ್ರು ಪ್ರತಿಯೊಂದಕ್ಕೂ. ಈಗಿನ ಜನಕ್ಕೆ ಹೇಳಿದ್ರೆ ಅದು ಅರ್ಥ ಆಗಲ್ಲ ಅನ್ಸುತ್ತೆ. ಅವತ್ತಿನ ದಿನ ಒಂದು ಪೋಸ್ಟ್ ಕವರಿಗೆ 5 ಪೈಸೆ ಇತ್ತು, ಅದನ್ನು 6 ಪೈಸೆ ಮಾಡಿದ್ರು. ಎಷ್ಟು 20% ಇನ್ಕ್ರೀಸ್. ಏನದು ವಾರ್ ಟ್ಯಾಕ್ಸ್. ಇದು ಮಾಡಿದ್ರೆ ಹೊರತುವೆ ಆ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳೋ ಕೆಲಸ ಮಾಡಲೇ ಇಲ್ಲ. ಆಗ ಜನಸಂಘದ ನಾಯಕರುಗಳು ಒಂದು ತೀರ್ಮಾನ ಮಾಡಿದ್ರು. ಹೇಳಿದ್ರು ಅಷ್ಟೊತ್ತಿಗಾಗಲೇ ಶೇಖ್ ಮುಜಿಬುರ್ ರೆಹಮಾನ್ ಇದು ನಮ್ಮ ಬಾಂಗ್ಲಾದೇಶ ಅಂತ ಹೆಸರನ್ನು ಕೂಗಿದ್ರು. ಅಲ್ಲಿ ಸ್ವಲ್ಪ ಎದ್ದೇಳ್ತಾ ಇತ್ತು. ಆಗ ನಮ್ಮ ಜನಸಂಘದ ನಾಯಕರು ಇಲ್ಲ, ಅದು ಬಾಂಗ್ಲಾದೇಶಕ್ಕೆ ಮಾನ್ಯತೆ ಕೊಡಿ ಅಂತ ಹೇಳಿ ರೆಕಗ್ನೈಸ್ ಮಾಡಿ ಕೊಡಲಿಲ್ಲ. ಆಗ ಇಡೀ ದೇಶದೊಳಗೆ ಒಂದು ಘೋಷಣೆ ಕೂಗೋದಕ್ಕೆ ನಾವು ಸತ್ಯಾಗ್ರಹ ಮಾಡಿದ್ವಿ. ಶಿವಮೊಗ್ಗ ಸೇರಿಕೊಂಡು ಶಿವಮೊಗ್ಗದಲ್ಲೇ ಸತ್ಯಾಗ್ರಹ ನಾನು ಮಾಡಿದ್ವಿ. ನೀಡಿ ಮಾನ್ಯತೆ ನೀಡಿ, ಬಾಂಗ್ಲಾದೇಶಕ್ಕೆ ಮಾನ್ಯತೆ ನೀಡಿ, ಇದು ಘೋಷಣೆ ನಮಗೆ. ಇದು ಬರೀ ಶಿವಮೊಗ್ಗದಲ್ಲಿ ಮಾಡಲಿಲ್ಲ, ಬೆಂಗಳೂರಿಗೆ ಮಾಡಿದ್ವಿ. ಬೆಂಗಳೂರು ಮಾತ್ರ ಮಾಡಲಿಲ್ಲ. ನಾನು ದೆಹಲಿಗೆ ಕರ್ನಾಟಕದಿಂದ ಸುಮಾರು 800 ಜನನ ಕರ್ಕೊಂಡು ಹೋಗಿದ್ದೆ. ಅವ್ರವ್ರ ದುಡ್ಡಲ್ಲಿ ಬಂದರು, ಎಲ್ಲರೆಲ್ಲ ಟಿಕೆಟ್ ತಗೊಂಡು ಹೋದ್ರು. ನಾನು ಇನ್ನೊಬ್ರಿಗೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ, ಪಾರ್ಟಿಯಿಂದ ಏನು ಮಾಡಲಿಲ್ಲ. ಅಲ್ಲಿ ಹೋದ್ರೆ ನಮಗೆ ಅಲ್ಲಿ ಪಾರ್ಟಿ ಆಫೀಸ್ನಲ್ಲಿ ನಮಗೆ ಊಟ ಹಾಕೋರು. ಅಲ್ಲಿ ಕೂಗಿದ್ದೇನು ನಾವು, ನೀಡಿ ಮಾನ್ಯತೆ ನೀಡಿ, ಬಾಂಗ್ಲಾದೇಶಕ್ಕೆ ಮಾನ್ಯತೆ ನೀಡಿ ಅಂತ ಕೂಗಿದ್ವಿ. ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ದೆಹಲಿಯೊಳಗೆ ಅರೆಸ್ಟ್ ಆದೆ ನಾನೊಬ್ಬನೇ ಅಲ್ಲ, ನಾವು ಹೋದಂಥ ಸುಮಾರು ಜನ. ಕೆಲವರಿಗೆ ಅರೆಸ್ಟ್ ಮಾಡೋಕ್ಕೆ ಅವ್ರ ಕೈಲಿ ಆಗಲಿಲ್ಲ, ಪೊಲೀಸವ್ರ ಕೈಲಿ. ನಮ್ಮನ್ನೆಲ್ಲ ತಗೊಂಡು ತಿಹಾರ್ ಜೈಲಿನಲ್ಲಿ ಇಟ್ಟಿದ್ರು 1 ವಾರ. ನಾನು ತಿಹಾರ್ ಜೈಲಿನಲ್ಲಿದ್ದೆ. ಅಂದರೆ ನಮ್ಮೇಲೆ ಚಾರ್ಜ್ ಶೀಟ್ ಆಗಲ್ಲ. ಆಮೇಲೆ ಇದಕ್ಕಿದ್ದಂಗೆ ಒಂದು ದಿವಸ ಅಚ್ಚ ಚಲೋ ಅಂತ ಹೇಳಿ ಬಿಟ್ಬಿಟ್ರು. ನಮ್ಮ ಬಂದು ವಾಪಸ್ ಮತ್ತೆ ರೈಲ್ವೆ ಟಿಕೆಟ್ ತಗೊಂಡು ಶಿವಮೊಗ್ಗ, ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಶಿವಮೊಗ್ಗ. ಅಂದರೆ ಅವಾಗೇನು ನಮಗೇನು ಪಾರ್ಟಿಯಿಂದ ಕನಿಷ್ಠ ರೈಲ್ವೆ ಟಿಕೆಟ್ ಸಹ ಕೊಡ್ತಾ ಇರಲಿಲ್ಲ. ಅಂದರೆ ಇದು ಕೊಡಬೇಕು ಅಂತ ಅನ್ನೋದು ನಮಗೂ ಕಾಣಿಸ್ತಾ ಇರಲಿಲ್ಲ. ಈ ಥರ ನಾವು ಪಾರ್ಟಿ ಕಟ್ಟಿದವರು. ಬಾಂಗ್ಲಾದೇಶಕ್ಕಾಗಿ ಆ ರೀತಿ ಹೋರಾಟ ಮಾಡಿದಂಥವ್ರ ಪೈಕಿ ನಾನು ಒಬ್ಬ. ಬಹುಶಃ ಆ ದೊಡ್ಡ ತಂಡದಲ್ಲಿ ಬದುಕಿರುವ ನಾನೊಬ್ಬನೇನೋ ಅಂತ ಹೇಳಿದ ಭಯ ನನಗೆ, ಆತಂಕನೂ ಇದೆ. ಯಾಕೆಂದರೆ ಯಾರು ಸಿಗ್ತಾ ಇಲ್ಲ ನಿನ್ನ ಜೊತೆಗೆ. ಭಾಳ ಜನ ಮಾತಾಡೋರು, ಅವತ್ತು ತಿಹಾರ್ಜಿನಲ್ಲಿ ಇಬ್ಬರು ಒಟ್ಟಿಗೆ ಇದ್ವಿ, ಹಂಗಿತ್ತು ಹಿಂಗಿತ್ತು ಅಂತ ಹೇಳಿದವರು. ಅವರೆಲ್ಲ ವಯಸ್ಸಿನ ಕಾರಣಕ್ಕಾಗಿ ನಮ್ಮನ್ನು ಬಿಟ್ಟು ಹೊರಟೋಗಿದ್ದಾರೆ. ಬಹುಶಃ ಉಳಿದಿರೋ ನಾನೇ ಒಬ್ಬ ಏನೋ ಕರ್ನಾಟಕದಿಂದ ಹೋದವರೆಲ್ಲೋ ಯಾರಾದರೂ ಈ ಮಾತುಗಳನ್ನ ಕೇಳಿ ಇಲ್ಲಪ್ಪೋ ನಾವೇ ಇದ್ದೀನಿ ಇನ್ನೂ ಅಂತ ಅಂದರೆ ತುಂಬ ಸಂತೋಷ ಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲೂ ಕೂಡ ನೀವು ಎಮರ್ಜೆನ್ಸಿ ಒಂದು ಕಪ್ಪು ಛಾಯೆ, ಖಂಡಿತ ಕಪ್ಪು ಚುಕ್ಕಿ ಅಲ್ಲ ಅದು. ಅದು ಕರಾಳ ದಿನ, ಡಾರ್ಕೆಸ್ಟ್ ಪೀರಿಯಡ್ ಆಫ್ ಇಂಡಿಯನ್ ಡೆಮೋಕ್ರಸಿ. ಯಾಕೆ ಈ ಎಮರ್ಜೆನ್ಸಿ? ದೇಶದೊಳಗೆ ಏನೋ ತಾಪತ್ರ ಆದರೆ, ಬರಗಾಲ ಬಂದರೆ, ಯುದ್ಧ ಆದರೆ, ಪರದೇಶದವ್ರು ಬಂದ್ಬಿಟ್ಟಿದ್ರೆ ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು. ಇವರು ತನ್ನ ಕುರ್ಚಿ ಹೋಗುತ್ತೆ ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದು. ಆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ಮೇಲೆ ನಮ್ಮ ಎಲ್ಲ ನಾಯಕರುಗಳನ್ನ ಅವ್ರಿಗೆ ಅವ್ರ ಮೇಲೆ ಏನು ಚಾರ್ಜ್ ಶೀಟ್ ಇಲ್ಲ, ಅವ್ರೇನು ಸತ್ಯಾಗ್ರಹ ಮಾಡಲಿಲ್ಲ. ಎಲ್ಲೆಲ್ಲಿ ಯಾರು ಹೆಂಗಿದ್ರು ಅವರನ್ನ ಅರೆಸ್ಟ್ ಮಾಡಿಬಿಟ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿ ಅವರು, ಇನ್ನು ತುಂಬ ಕೆಲವು ನಾಯಕರು, ಪಾರ್ಲಿಮೆಂಟ್ ಮೆಂಬರ್ಸ್, ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ಗೆ ಹೇಗೆ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಲ್ಲಿದ್ದರು ಅವರು, ಒಂದು ಗೆಸ್ಟ್ ಹೌಸಲ್ಲಿದ್ದರು. ಅವ್ರನ್ನ ಬೆಳಗ್ಗೆ ಪೊಲೀಸ್ನವ್ರು ಹೋದ್ರೆ ಇವರು ಸೆಲ್ಯೂಟ್ ಹೊಡಿತಾರೆ ಅಂದರೆ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗ್ರು ಎಲ್ಲರನ್ನ. ಅವರು ಆ ರೀತಿ ಹೋದಂಥ ಪೈಕಿ ಈಗ ಬದುಕಿರೋರು ಅದ್ವಾನಿ ಅವರು ಒಬ್ಬರೇ ಅಂತ ನಾನು ಅಂದ್ಕೊಂಡಿದ್ದೆ. ಆ ರೀತಿ ಹೋದ ನಾಯಕ. ಆಮೇಲೆ ಭಾಳ ಜನ ಹೋದರು.
ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ರು. ನಮ್ಮನೇಲಿ ನನ್ನ ಅಣ್ಣ ಇನ್ನೂ ಬದುಕಿದ್ದಾರೆ. ಅವರು 92 ವರ್ಷ 93 ವರ್ಷ ಈಗ ಅವರಿಗೆ. ಅವರು ಸಂಘದ ಪ್ರಮುಖರಿದ್ದರು. ಶಿವಮೊಗ್ಗದ ನಗರ ಕಾರ್ಯವಾಹ ಅಂತ ಅಂದರೆ ಟೌನ್ ಸೆಕ್ರೆಟರಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಅವರಿದ್ದರು. ಅವರು ಇದಕ್ಕಿಂತ ಅವತ್ತಿನ ದಿನ ಬೆಳಿಗ್ಗೆ ನಮ್ಮ ಮನೆಗೆ ಬಂದರು. ನಾನು ಅಷ್ಟೊತ್ತಿಗಾಗಲೇ ಜನಸಂಘದ ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಪೊಲೀಸ್ನವ್ರು ಬರೆದ್ರೆ ಬಹುಶಃ ನನ್ನೇನು ಕೇಳಕ್ಕೆ ಬಂದಿದ್ದಾರೆ ಅಂದರೆ ನಾನು ಮಾತಾಡಿಸ್ಲಿಲ್ಲ. ಪೊಲೀಸ್ನವರು ನಮ್ಮ ಅಣ್ಣನ ಕರ್ಕೊಂಡಿಟ್ಟರು. ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ಗೊತ್ತಾಗ್ತದೆ RSS ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಅಂತ. ಅದಾದಮೇಲೆ ನನ್ನ ಅವಾಗ ನಾನು ವಯಸ್ಸಲ್ಲಿ ಸಣ್ಣವನು. RSS ನಾನೇನು ಭಾಳ ಆ್ಯಕ್ಟಿವ್ ಇರಲಿಲ್ಲ. ಜನಸಂಖ್ಯರು ನಾವೆಲ್ಲ ಬೆಂಗಳೂರಲ್ಲಿ ಸೇರಿದ್ವಿ. ಆಮೇಲೆ ನಾವು ತೀರ್ಮಾನ ಮಾಡಿದ್ವಿ, ಇದನ್ನ ಹಾಗೆ ಬಿಡಬಾರ್ದು, ಸತ್ಯಾಗ್ರಹ ಮಾಡಬೇಕು. ಸತ್ಯಾಗ್ರಹ ಮಾಡೋದಂದ್ರೆ ಆ ಕಾಲದೊಳಗೆ 1000 ಜನ ಸೇರಿಸೋದು ಭಾಳ ಕಷ್ಟ ಕೆಲಸ. ಒಂದು ಬುದ್ಧಿವಂತಿಕೆ ಮಾತನ್ನು ನಾನು ಹೇಳಿದೆ, ಒಂದು ಕೆಲಸ ಮಾಡೋಣ, ಸತ್ಯಾಗ್ರಹ ಮಾಡ್ತೀವಿ ಅಂತ ಪ್ರಚಾರ ಯಾವ ರೀತಿ ನಮ್ಮ ಶಕ್ತಿ ಮಾಡೋಣ. ಸತ್ಯಾಗ್ರಹ ಮಾಡೋದು ದಿನಕ್ಕೊಬ್ಬರೇ ಒಂದು ಊರಲ್ಲಿ ಒಬ್ಬರೇ. ಯಾವ ರೀತಿ ಸತ್ಯಾಗ್ರಹ? ಅಲ್ಲಿ ಸೇರೋದು ಒಂದು ಕಡೆಗೆ, ಗೋಷ್ಠಕ್ಕೆ ಹೋಗೋದು. ನಾವು ಭಾರತ್ ಮಾತಾ ಹಾಕಿದ್ರೆ ಜೈ ಅನ್ನೋರು ನಮ್ಗೆ ದೂರ ನಿಂತ್ಕೋಬೇಕು. ನಾವು ಹತ್ರ ಬರಬಾರ್ದು, ನಾವು ಒಬ್ಬರೇ ಭಾರತ್ ಮಾತಾಕ್ಕೆ ಜೈ ನಾನು ಕೂಗೋದು, ಅವ್ರು ಅಲ್ಲಿಂದ ಜೈ ಅನ್ನೋದು. ಇದು ಸತ್ಯಾಗ್ರಹ ನಮ್ದು. ಆಮೇಲೆ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡ್ಕೊಂಡು ಎಮರ್ಜೆನ್ಸಿ ವಿರೋಧವಾಗಿ ಗೋಷ್ಠಕ್ಕೆ ಹೋಗೋದು, ಒಬ್ಬರೇ ಹೋಗೋದು. ಇದನ್ನು ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆಯ್ತು ಅಂದರು. ಅವಾಗ ನಾನು ಹೇಳಿದೆ, ಕರ್ನಾಟಕದಲ್ಲಿ ಅವತ್ತು ನಾನು ಜನಸಂಘದ ಪ್ರಧಾನ ಕಾರ್ಯದರ್ಶಿ. ಎಷ್ಟು ವಯಸ್ಸು ಸರ್ ಅವಾಗ ನಿಮಗೆ? ಆಗ ನನಗೆ 35. ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ನಾಳೆ ರಾಜ್ಯದ ನಾನು ಲೀಡ್ ಮಾಡ್ತೇನೆ. ಹಾಗಾಗಿ ಶಿವಮೊಗ್ಗದಲ್ಲಿ ಇಡೀ ರಾಜ್ಯಕ್ಕೆ ನಾನೇ ಮೊದಲಿಗನಾಗಿ ಒಬ್ಬನೇ ಅವತ್ತಿನ. ಇವತ್ತು ಈಶ್ವರಪ್ಪನವರು ಎಲ್ಲರೂ ಭಾಷಣದಲ್ಲಿ ಹೇಳ್ತಾರೆ, ಈ ಪುಣ್ಯಕ್ಕೆ ಒಬ್ಬನೇ ಗಾಂಧಿ ಬಜಾರಲ್ಲಿ ಆಟ ಇಟ್ಕೊಂಡು ಒಬ್ಬನೇ ಜೈಕಾರ ಹಾಕೊಂಡು ಧಿಕಾರ ಕೂತ್ಕೊಂಡು ಬಂದ ಅಂತ ಶಂಕರಮೂರ್ತಿ ಅಂತ ಹೇಳ್ತಾ ಇರ್ತಾರೆ. ನಾನು ಅದನ್ನು ಮಾಡಿದೆ ಅವತ್ತು. ನಾನು ಕೆಲವು ನಮ್ಮ ಕಾರ್ಯಕರ್ತರು ಕೆಲವ್ರಿಗೆ ಹೇಳಿದೆ, ಒಂದು 25-30 ಜನ ಇದ್ರು. ನನ್ನ ಹತ್ರ ಯಾರು ಬರೋಂಗಿಲ್ಲ. ನನ್ನ ಕೈನಲ್ಲೂ ಒಂದು ರಾಷ್ಟ್ರಧ್ವಜ ಅರೆಸ್ಟ್ ಮಾಡ್ತಾರೆ. ಕೂಕೊಂಡು ಹೋದೆ ನಾನು. ರಾಮನ್ ಶೆಟ್ಟಿ ಪಾರ್ಕ್ನಿಂದ ಕೂಕೊಂಡು ಬಂದೆ. ಇಲ್ಲಿ ಇದು ಮೇಲ್ಗಡೆ ಸರ್ಕಲ್ ಬರೋ ತನಕ ಯಾರು ಪೊಲೀಸ್ನವ್ರು ಬರಲಿಲ್ಲ. ಅಲ್ಲಿ ಹತ್ರ ಬರೋಷ್ಟೊತ್ತಿಗೆ ಪೊಲೀಸ್ನವ್ರು ಬಂದು ಇವರ ಅರೆಸ್ಟ್ ಅಂತ ಕರ್ಕೊಂಡು ಹೋದ್ರು. ನನ್ನನ್ನು ಕರ್ಕೊಂಡು ಹೋದ ಶಿವಮೊಗ್ಗ ಜೈಲಿನಲ್ಲಿ ಒಂದು ಸ್ವಲ್ಪ ದಿವಸ ಇಟ್ಟಿದ್ರು. ಅದಾದ್ಮೇಲೆ ನನ್ನನ್ನು ಇದಕ್ಕೆ ನಿಮಗೆ ಬೆಳಗಾವಿ ಕಳಿಸಿದ್ರು. ಆಮೇಲೆ ವೀಸಾ ಅಂತ ಹೇಳಿದ್ರು. ಬೆಳಗಾವಿನೊಳಗೆ ಜೈಲಿನೊಳಗೆ ನಾನು 18 ತಿಂಗಳು ಪೂರ್ತಿ ಎಮರ್ಜೆನ್ಸಿ ಪೂರ್ತಿ ಅಲ್ಲೇ ಇಟ್ಟಿದ್ರು. ನಾನು 18 ತಿಂಗಳು ಪೂರ್ತಿ ನೀವು ಅಲ್ಲೇ ಇದ್ದೆ. ನಾನು ಅವತ್ತಿನ ದಿನಗಳು ನೆನಪಾಡ್ಕೊಳ್ಳೋದು ಅಂದರೆ, ನಾನು ಜೈಲಿನಲ್ಲಿ ಅಲ್ಲಿದ್ದಾಗ ನಮ್ಮ ಅಣ್ಣ ಅವನು ಅರೆಸ್ಟ್ ಮಾಡಿದ RSS ಅಂತ. ಅವನು ಕರ್ಕೊಂಡೋಗಿ ಬಳ್ಳಾರಿ ಜೈಲಿನಲ್ಲಿ. ನೀವು ಬೆಳಗಾವಿಗೆ ಹೋದ್ರಿ, ಅವರು ಬಳ್ಳಾರಿ. ನಾವು 3 ಜನ ಅಂತ ಬಂದ್ರು. ಅಂದರೆ ಒಂದು 4 ಜನ ದೊಡ್ಡಣ್ಣ ದೂರ ಇದ್ರು, ಅವರು ಬೇರೆ ಇದ್ರು. ಅವರು ನಾವು 3 ಜನ ನಮ್ಮ ತಂದೆ ಜೊತೆಗೆ ಇದ್ವಿ. ನಾವಿಬ್ರು ಜೈಲಿನಲ್ಲಿ ಇರೋ ಸಮಯದಲ್ಲೇ ಮನೇಲಿ ಇನ್ನೊಬ್ಬ ಅಣ್ಣ, ಅಂದರೆ ನನ್ನಿಬ್ಬರ ಮಧ್ಯದೊಬ್ಬ ಶಾಂತಕುಮಾರ್ ಅಂತ ಇದ್ದ, ಅವನು ತೀರ್ಕೊಂಡ. ಅವನು ನಮ್ಮ ತಂದೆ ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು ಮನೆಯಲ್ಲಿ. ಎಮರ್ಜೆನ್ಸಿ ಟೈಮಲ್ಲಿ. ಹೌದು. ನಮಗೆ ಸುದ್ದಿನೂ ಬರಲಿಲ್ಲ, ನಮ್ಗೆ ಗೊತ್ತೂ ಆಗಲಿಲ್ಲ. ಅಂದರೆ ತಂದೆಯವ್ರು ತೀರ್ಕೊಂಡಾಗ ನೀವು ಬರೋಕ್ಕಾಗಲಿಲ್ಲ? ನಾನು ಇಲ್ಲ, ನಮ್ಮ ಅಣ್ಣನೂ ಇಲ್ಲ. ಈ ಮಧ್ಯದಲ್ಲಿದ್ದ ನಾವು ಒಬ್ಬನ ಅಂತ್ಯಕ್ರಿಯೆ ಮಾಡ್ದ. ಜೈಲಿಂದ ಕಳಿಸ್ಲೂ ಇಲ್ಲ, ವಿಷಯನೇ ತಲುಪಿಸ್ಲಿಲ್ಲ. ನಾನು ಬೆಳಗಾವಿನಲ್ಲಿದ್ದೆ, ಬಿಡಿ ಹೋಗಿ ಶಿವಮೊಗ್ಗ ಜೈಲಿನಲ್ಲಿ ಯಾವುದೋ ಕಾರಣಕ್ಕೆ ಕರ್ಕೊಂಡ್ಬಂದಿದ್ರು ನಮ್ಮ ಅಣ್ಣನ, ಬೇರೆ ಯಾವುದೋ ಕೇಸ್ನಾಗಿ. ಆಗ ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಹೆಂಡತಿ, ಅವರು DC ಆಫೀಸ್ಗೆ ಹೋದ್ರು. ಅವ್ರು ಹೇಳಿದ್ರು, ಹಿಂಗೆ ಮಾವನವ್ರು ತೀರ್ಕೊಂಡಿದ್ದಾರೆ, ನಮ್ಮ ಯಜಮಾನರು ಶಿವಮೊಗ್ಗ ಜೈಲಿನಲ್ಲಿದ್ದಾರೆ, ನೀವು ಪೊಲೀಸ್ ವ್ಯಾನಲ್ಲಿ ನಮ್ಮ ಯಜಮಾನರನ್ನ ಕರ್ಕೊಂಡ್ಬಂದು ದರ್ಶನ ಮಾಡಿ ಕರ್ಕಳಿಸಿದ್ರು. ನಥಿಂಗ್ ಡೂಯಿಂಗ್ ಅಂದರು DC. ಯಾಕೆ? ಅವ್ರಿಗೂ ಹೆದರಿಕೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಕಡೆಗೆ ಅವರು ನಮ್ಮ ಅತ್ತಿಗೆ ಒಂದು ಮಾತು ಹೇಳಿದ್ರು, ಒಂದು ಕೆಲಸ ಮಾಡೋಣ. ನಮ್ಮ ಅತ್ತಿಗೆ ತುಂಬ ಎಜುಕೇಟೆಡ್ ಅಲ್ಲ, ಅವರು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದೋರು, ಗಟ್ಟಿಗಿತ್ತಿ. ಅವ್ರು ಹೇಳಿದ್ರು DCಗೆ ಒಂದು ಕೆಲಸ ಮಾಡಿ, ಹೆಣ ತಗೊಂಡು ನಾವು ಜೈಲ್ ಹತ್ರ ಬರ್ತೀವಿ,
ನಮ್ಮ ಯಜಮಾನರನ್ನ ಜೈಲಿಂದ ಹೊರಗೆ ಬಿಡಬೇಡಿ, ಆ ಕಂಬಿ ಹತ್ರ ನಿಲ್ಲಿಸಿ, ನಾವು ತೋರಿಸ್ಕೊಂಡು ದಿಸ್ ಇಸ್ ನಥಿಂಗ್ ಡೂಯಿಂಗ್. ನಿಮ್ಮ ಮನೆಯಿಂದ ಸ್ಮಶಾನಕ್ಕೆ ನೇರವಾಗಿ ಹತ್ತಿರದ ರಸ್ತೆಯಿಂದ ತೊಗೊಂಡೋಗ್ಬೇಕು, ಜೈಲು ತನಕ ತೊಗೊಂಡೋಗೋದಿಲ್ಲ. ಅಂಡ್ ಇಟ್ ವಾಸ್ ನಾಟ್ ಅಲೋಡ್ ತೊಗೊಂಡೋದ್ರೆ ಹಿಂಗೆ ಈ ರೀತಿಯ ಸರ್ಕಾರ ಇತ್ತು. ಅಧಿಕಾರದ ದುರುಪಯೋಗ ಈ ರೀತಿಯಾಗಿ ಮಾಡ್ಕೊಂಡ್ರಾ ಅಂತ. ಇದಕ್ಕೆ ಉತ್ತರ ನಾನೇ ತಪ್ಪು ಮಾಡಿದೆ ಅಂತ ನಾನು ಬಂದ್ಮೇಲೆ ಕೇಳಿದೆ. ಉತ್ತರ ಯಾರಿಗೂ ಇದುವರೆಗೂ ಕೊಡಲಿಲ್ಲ. ಕಾಂಗ್ರೆಸ್ನವರಿಗೆ ಈಗ ಒಂಥರ ತಮಾಷೆ ಅದನ್ನೆಲ್ಲ. ಇದು ಹೋರಾಟದಲ್ಲಿ ಬಂದಂಥ ಸಂಗತಿಗಳು. ಎಮರ್ಜೆನ್ಸಿ ವಿರುದ್ಧವಾಗಿ ಆಮೇಲೆ ಎಮರ್ಜೆನ್ಸಿಗಳಿಗೆ ಮುಗೀತು. ನಾವೆಲ್ಲ ಪಾರ್ಟಿ ನೀವು ಮಾಡಿದ್ವಿ, ಜನಸಂಘ ವಿಸರ್ಜನೆ ಮಾಡಿದ್ವಿ ಅಂತ ಪಾರ್ಟಿ ಮಾಡಿದ್ವಿ ಅಂತ ಬದಲಾವಣೆ ಆಯಿತು. ಅದು ಒಂದು ರಾಜಕೀಯ ಇತಿಹಾಸ. ನನ್ನ ಜೀವನದಲ್ಲಿ ನಡೆದಂಥ ಘಟನೆಗಳನ್ನ ನಾನು ನೆನಪಿಟ್ಕೊಂಡೆ. ಖಂಡಿತ ಸರ್. ಈಗಿನ ರಾಜಕಾರಣಿಗಳು ಅಂದರೆ ಭ್ರಷ್ಟಾಚಾರ ಮಾಡಿಬಿಟ್ಟು ಮತ್ತೊಂದೇನೋ ಮಾಡಿ ಜೈಲಿಗೆ ಹೋದವ್ರನ್ನ ನೋಡಿದ್ದೀವಿ. ಅದೇ ನೀವು ದೇಶಕ್ಕೋಸ್ಕರ ಹೋರಾಟ ಮಾಡಿ, ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ಹೋರಾಟ ಮಾಡಿ, ನನ್ನ ಸ್ವಂತ ದೇಶದ್ದು ಅಲ್ಲ, ಬಾಂಗ್ಲಾದೇಶ, ಅದೇ ಬಾಂಗ್ಲಾದೇಶಕ್ಕೋಸ್ಕರ ಹೋರಾಟ ಮಾಡಿ, ಎಮರ್ಜೆನ್ಸಿ ಟೈಮಲ್ಲಿ ದೇಶದಲ್ಲಿ ಆಗ್ತಿರುವಂತಹ ತೊಂದರೆಗಳಿಗೋಸ್ಕರ ನೀವು ಏಕಾಂಗಿಯಾಗಿ ಅವತ್ತು ಆ ರೀತಿ ಹೋರಾಟ ಮಾಡಿ ತಂದೆಯ ಕೊನೆ ಮುಖನೂ ಸಿಗದೆ ಆ ರೀತಿಯಾಗಿ ಸೆರೆಮನೆ ವಾಸವನ್ನ ಅನುಭವಿಸಿ ನೀವು ರಾಜಕೀಯ ಜೀವನವನ್ನ ನಡೆಸ್ತವರು. ಹಾಗೆ ಇನ್ನೊಂದು DH ಶಂಕರಮೂರ್ತಿ ಅವರು ಅಂದ್ರೆ ಬಹಳ ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಹಿಂದಿಯನ್ನ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗಾಗಿರ್ಬೋದು, ಅಡ್ವಾಣಿ ಅವರಿಗಾಗಿರ್ಬೋದು ಬಹಳ ಹತ್ತಿರ. ಅಂದ್ರೆ ಈಗ ಲೋಕಲ್ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಾವು ಕೇಂದ್ರದ ಮಟ್ಟದಲ್ಲೇ ನೋಡ್ಬೇಕು ಅನ್ನೋಂಥ ಒಂದು ಮಾತಿದೆ. ಸೊ ಹಾಗಾಗಿ ನಿಮ್ದು ಅವ್ರದ್ದೆಲ್ಲ ಒಡನಾಟ ಹೇಗಿತ್ತು? ಏನಾಯ್ತು ಅಂದರೆ ನಮ್ಮ ಪಕ್ಷದ ನಾಯಕರು ಎಲ್ಲರೂ ಉತ್ತರ ಭಾರತವರು. ಜಗನ್ನಾಥರಾವ್ ಜೋಶಿ ಇರ್ಬೋದು, ಅದ್ವಾನಿ ಇರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು. ಅಂದರೆ ನಾನು ಭಾಳ ಹತ್ತಿರದಲ್ಲಿದ್ದವರು ಅಂತೇಳಿ ಅವ್ರನ್ನ ಹೆಸರುಗಳನ್ನು ತಗೋತಾ ಇದ್ದೀನಿ. ಆದರೆ ಅವ್ರಿಗೆ ಯಾರಿಗೂ ಕನ್ನಡ ಬರೋದಿಲ್ಲ. ಮತ್ತು ಆ ಕಾಲದಲ್ಲಿ ಹಿಂದಿ ಸಿನಿಮಾಗಳನ್ನ ನೋಡೋದು ಸಂಖ್ಯೆನೂ ತುಂಬ ಕಡಿಮೆ. ಕರ್ನಾಟಕದೊಳಗೆ ಬಂದು ಅವ್ರು ಹಿಂದಿಯಲ್ಲಿ ಭಾಷಣ ಮಾಡೋದು ಯಾರಿಗೂ ಅರ್ಥ ಆಗ್ತದೆ. ಖಂಡಿತ. ಸ್ವಾಭಾವಿಕವಾಗಿ ಅವ್ರ ಭಾಷಾಂತರ ಮಾಡಬೇಕಾಗಿತ್ತು. ಅದೊಂದು ಕಲೆ ಅಷ್ಟೇ. ಭಾಷಾಂತರ ಮಾಡೋರು ಸಿಗ್ತಾನೆ ಇರಲಿಲ್ಲ. ಯಾರಾದರೂ ಸಿಕ್ಕರೆ ಅವರೊಂದು ಹೇಳಿದ್ರೆ ಇವರು ಇನ್ನೊಂದು ಹೇಳೋದು. ಜನಕ್ಕೆ ಬೇರೆ ರೀತಿ ಅರ್ಥ. ಜನಕ್ಕೆ ಎರಡೂ ಅರ್ಥ ಆಗ್ತಿರ್ಲಿಲ್ಲ. ಮೊದಲನೇದು ಅರ್ಥ ಆಗ್ತಿರ್ಲಿಲ್ಲ, ಎರಡನೇದು ಇದೇ ಸರಿ ಕೊಡು. ಇದನ್ನ ನಾನು ಒಂದೆರಡು ಸರಿ ನೋಡಿ ಚೇ ಇದೇನು ತಪ್ಪಾಗ್ತಾ ಇದೆ. ನನಗೇನು ನಾನೇನು ಹಿಂದಿ ಕಲ್ತವನಲ್ಲ. ನನಗೆ ಇವತ್ತು ಓದೋಕ್ಕೆ ಬರೀಕ್ಕೆ ಬರಲ್ಲ ಹಿಂದಿ. ಹೇಳ್ತೇನೆ, ನನ್ನ ಅನುಭವದಿಂದ ನಾನು ಹಿಂದಿ ಮಾತಾಡೋದನ್ನ ಅವ್ರ ನಾಯಕರುಗಳ ಜೊತೆ ಮಾತಾಡಿ ಅಭ್ಯಾಸ ಮಾಡ್ತಿದ್ದೆ. ಅವ್ರಿಗೆ ಹಿಂದಿ ಬರಲ್ಲ, ನನಗೆ ಹಿಂದಿಯಲ್ಲಿ ಹೋದರೆ ಇಂಗ್ಲೀಷ್ಗಿನ ಹಿಂದಿ ಫ್ಲೂಯೆನ್ಸಿ ಇತ್ತು ನನಗೆ. ನಾನು ಹೇಳಿದೆ ಒಂದಿನ ವಾಜಪೇಯಿ ಅವ್ರು ಬಂದಾಗ, ನಾನೇ ನಿಮ್ಮದು ಭಾಷಾಂತರ ಮಾಡ್ತೀನಿ, ತಪ್ಪಾದರೆ ಬೇಜಾರಾಗಬೇಡಿ ಅಂತ. ಕರೋ ಅಂದರು ಅವರು. ನನಗೆ ಒಂದು ದೇವರು ಒಂದು ಶಕ್ತಿ ಕೊಟ್ಟಿದ್ದಾನೆ. ಈಗ ವಯಸ್ಸಾತು ಇದೆಯೋ ಎಲ್ಲೋ ಗೊತ್ತಿಲ್ಲ. ಅವ್ರು ಹಿಂದಿಯಲ್ಲಿ ಮಾತಾಡಿದ್ರೆ ಅಥವಾ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಆ ವಿಷಯ ಪೂರ್ತಿ ನಾನು ಗ್ರಹಿಸ್ತಾ ಇದ್ದೆ. ಫುಲ್ ಸಮ್ಮರಿ, ಫುಲ್. ಅಂದರೆ ಅವರಿಗೆ ನಾನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಮಾಡ್ತಾ ಇರಲಿಲ್ಲ. ಅವರು ಒಂದು 2-3 ನಿಮಿಷ ಮಾತಾಡಿದ್ರೆ ನಾನು ಒಂದೆರಡು ಅದನ್ನು ನಾನು ನನ್ನ ಶೈಲಿಯಲ್ಲಿ ನನ್ನ ಕನ್ನಡ ಪದಗಳ ಮೂಲಕ ಅದೇ ಆವೇಶದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಅದು ಎಷ್ಟು ಚೆನ್ನಾಗಿ ನಾನು ಡೆವಲಪ್ ಆಯಿತು ಅಂದರೆ ಇದೇ ಕರೆಕ್ಟ್ ಭಾಷಾಂತರ ನೀತಿ. ನನಗೀಗಲೂ ನಾನು ಅದನ್ನು ಹೇಳೋದು, ಅವ್ರ ಭಾವಾರ್ಥ ಆಗಬೇಕು ಭಾಷಣ. ಕರೆಕ್ಟ್. ಪದಗಳ ಭಾಷಣ ಅಲ್ಲ, ಭಾಷಾಂತರ ಅಲ್ಲ. ಹಾಗಾಗಿ ನಾನು ಅದನ್ನು ಅಭ್ಯಾಸ ಮಾಡಿದೆ, ಪ್ರಯತ್ನ ಮಾಡಿದೆ. ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸ್ವಾಭಾವಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ನನ್ನಲ್ಲಿ ಯಾರೇ ಬಂದರು, ಹಿಂದಿ ಮಾತಾಡುವಂಥವ್ರು ಬಂದರೆ, ಈವನ್ ನಾನು ಚೌಧರಿ ಚರಣ್ ಸಿಂಗ್ರ ಭಾಷಣ ಭಾಷಾಂತರ ಮಾಡಿದೆ. ಸುಷ್ಮಾ ಸ್ವರಾಜ್ ಅಂತ ನಾನಿಲ್ಲ ಅಂದರೆ ಅವರು ಭಾಷಣ ಮಾಡಲ್ಲ ಅನ್ನೋದು. ಅವರ ಹೆಲಿಕಾಪ್ಟರ್ ಒಳಗೆ ನಾನು ಇರಲೇಬೇಕು. ಅವರು ಇಡೀ ರಾಜ್ಯದಲ್ಲಿ ಸುಸರು ಹೋಗ್ತಾ ಇದ್ದೆ. ಆ ಥರ ಯಾರೇ ಬಂದು ಉತ್ತರ ಭಾರತದವ್ರು ಯಾರೇ ಬಂದರು ನಾನು ಭಾಷಾಂತರ ಮಾಡ್ತಾ ಇದ್ದೆ. ಮತ್ತು ಒಂದು ಸಮಾಧಾನ ನನಗೆ ಅಂದರೆ ನನ್ನ ಭಾಷಾಂತರನ ಅವರು ಅನುಭವಿಸೋರು.
ಹಾ ಒಂದು ಸಣ್ಣ ಘಟನೆ ಹೇಳ್ಬೋದು ಅಂದರೆ, ಮಂಗಳೂರಿನ ಅವತ್ತಿನ ಕಾಲಕ್ಕೆ ದೊಡ್ಡ ಸಭೆ, ಇವತ್ತಿನ ದೊಡ್ಡದಾಗಲ್ಲ. ವಾಜಪೇಯಿ ಅವರದ್ದು ಭಾಷಣ, ಅವರು ಸ್ವಲ್ಪ ಕೆಲವು ಬಾರಿ ಉದ್ದ ಮಾಡಿಬಿಡೋರು. ನಂದೊಂದು ಅಭ್ಯಾಸ ಏನಂದರೆ, ಈ ರೀತಿ ನೀವು ಎಷ್ಟು ದೂರ ಇದ್ದರೆ ಇಷ್ಟೇ ದೂರದಲ್ಲಿ ಇರಬೇಕು ನಾನು. ಅವ್ರು ಭಾಷಣ ಮಾಡೋವಾಗ ನಾನು ಅವ್ರ ಮುಖ ನೋಡ್ತಾ ಇರ್ತಿದ್ದೆ. ಓಕೆ. ನನಗೆ ಯಾರು ಬಂದು ಹೊಡೆದ್ರು ನನಗೆ ಗೊತ್ತಾಗ್ತಿರ್ಲಿಲ್ಲ. ಐ ಯೂಸ್ ಟು ಕಾನ್ಸಂಟ್ರೇಟ್ ಆನ್ ಹಿಮ್. ಅವರ ಹಾವಭಾವ, ಮುಖದಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಗಳು, ಪದಪ್ರಯೋಗ, ಎಲ್ಲಿ ಶಬ್ದ ನಿಲ್ಲಿಸ್ತಾ ಇದ್ರು, ಎಲ್ಲಿ ಅದನ್ನು ಫೋರ್ಸ್ಫುಲ್ ಆಗಿ ಹೇಳ್ತಾ ಇದ್ರು, ಇದನ್ನೆಲ್ಲ ಹಾಗೆ ಮನನ ಮಾಡಿ ಹಾಗೆ ಕನ್ನಡದಲ್ಲಿ ನಾನು ತರ್ತಾ ಇದ್ದೆ. ಅದನ್ನ ಚೆನ್ನಾಗಿ ಬರ್ತಾ ಇತ್ತು. ಅವತ್ತು ಅವ್ರಿಗೆ ಅದು ವಾಜಪೇಯಿ ಅವರಿಗೆ ಆವೇಶ ಬಂದ್ಬಿಡ್ತು. ಸುಮಾರು 17 ನಿಮಿಷ ಮಾತಾಡ್ತಾರೆ ಕಂಟಿನ್ಯೂಸ್ ಆಗಿ. ಆಮೇಲೆ ನಾನು ಕಡೆ ನೋಡಿದ್ರು, ನನಗೇನು ಕಷ್ಟ ಅನ್ನಿಸ್ಲಿಲ್ಲ. ನಾನು 17.5 ನಿಮಿಷ ಟ್ರಾನ್ಸ್ಲೇಟ್ ಮಾಡಿದೆ. ಟ್ರಾನ್ಸ್ಲೇಷನ್ ಎಷ್ಟಾಗ್ತದ್ರೆ, ನನ್ನ ಟ್ರಾನ್ಸ್ಲೇಷನ್ ಮಧ್ಯದೊಳಗೆ 4 ಬಾರಿ ಇಡೀ ಸಭೆ ಚಪ್ಪಾಳೆ ತಟ್ಟು. ಟ್ರಾನ್ಸ್ಲೇಷನ್ಗೆ ಚಪ್ಪಾಳೆ, ಅವ್ರ ಭಾಷಣಕ್ಕೆ ಚಪ್ಪಾಳೆ ಬರಲಿಲ್ಲ. ಇದೆಲ್ಲ ನೋಡಿ ವಾಜಪೇಯಿ ಅವರು ನಾನು ಮುಗಿದ ತಕ್ಷಣ ಮೈಕಿನ ಪಕ್ಕಕ್ಕಿಟ್ಟು ನನ್ನ ಹತ್ರ ಬಂದು ಆ ಟೇಬಲ್ ಮೇಲೆ ಇದ್ದ ಹಾರ ತೆಗೆದು ನನಗೆ ಹಾಕಿ ಹಾಪ್ಕೊಂಡ್ಬಿಟ್ರು. ಈಗ ಆ ಕಾಲದಲ್ಲಿ ಫೋಟೋ ಇರಲಿಲ್ಲ, ಫೋಟೋಗಳೇ ಅದು ಇಲ್ಲ ನನ್ನ ಹತ್ರ. ಇದು ನನ್ನ ಜೀವನದಲ್ಲಿ ಮರಿದೇ ಇರುತ್ತೆ. ಅಂದ್ರೆ ಟ್ರಾನ್ಸ್ಲೇಷನ್ಗೆ ಸಿಕ್ಕಂತ ಒಂದು. ಹೌದು ಸರ್. ಅಂದ್ರೆ ವಾಜಪೇಯಿ ಅವ್ರದ್ದು ಮಾತಂದ್ರೆ ಮಧ್ಯ ಅವ್ರು ತುಂಬಾ ಕವನಗಳನ್ನ, ಕಾವ್ಯಾತ್ಮಕವಾದ ಮಾತು ಜಾಸ್ತಿ. ಅವರ ಸ್ಟೈಲೇ ಬೇರೆ. ಅದೇ ಸ್ಟೈಲ್ ನಾನು ಮಾಡ್ತಾ ಇದ್ದೆ. ಅದೊಂದು ಅಭ್ಯಾಸ. ಅವ್ರದೊಂದು ತುಂಬಾ ಫೇಮಸ್, ಕತ್ತಲು ಕಳೆಯಲಿದೆ, ಬೆಳಕು ಹರಿಯಲಿದೆ, ಕಮಲ ಅರಳಲಿದೆ, ತುಂಬಾ ಈ ಥರ ಅವರು ತುಂಬ ಮಾಡೋರು. ನಾನು ಅದನ್ನು ಭಾಷಾಂತರ ಅಂದರೆ ಭಾಷೆಯ ಭಾಷಾಂತರ ಮಾಡ್ತಾ ಇರಲಿಲ್ಲ, ಭಾವನದ ಮಾಡ್ತಾ. ಅದು ಬಹಳ ಮುಖ್ಯ ಆಗುತ್ತೆ. ಇನ್ನು ಸ್ವಲ್ಪ ಕರ್ನಾಟಕ ರಾಜಕೀಯಕ್ಕೆ ಬರೋದಾದರೆ, ಬಹಳ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು 2007ರವರೆಗೂ ಕರ್ನಾಟಕದಲ್ಲಿ ಕೇವಲ 156 ಕಾಲೇಜ್ಗಳು, ಅಂದರೆ ಡಿಗ್ರಿ ಕಾಲೇಜ್ಗಳು ಅಷ್ಟೇ ಇತ್ತು. ಅದಾದಮೇಲೆ ನೀವು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಹೇಳೋದಾದರೆ ಸರ್? ಅದನ್ನು ಹೇಳಬೇಕು ಅಂದರೆ, ನಂದೊಂದು ಸ್ವಭಾವ, ನನಗೇನೇ ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ಸ್ಟಡಿ ಮಾಡ್ತೇನೆ. ನಾನು ವಿಧಾನ ಪರಿಷತ್ನೊಳಗೆ ಯೋಗ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆದ. ಆಗ SM ಕೃಷ್ಣ ಅವರು ಮುಖ್ಯಮಂತ್ರಿ. ಸ್ವಾಭಾವಿಕವಾಗಿ ವಿರೋಧ ಪಕ್ಷದ ನಾಯಕ ಆದಮೇಲೆ ಮುಖ್ಯಮಂತ್ರಿಗಳು ಭಾಷಣ ಆದಮೇಲೆ ನಂದೇ ಭಾಷಣ. ಬಜೆಟ್ ಅವ್ರು ಮಂಡಿಸಿದ್ರು, ಅವತ್ತಿನ ದಿನ ನಡೆಯೋದಿಲ್ಲ. ಅದಾದಮೇಲೆ ಬಜೆಟ್ ಭಾಷಣ ಬಂದು ಮಾತಾಡಿದ್ರು. ಅವರು ಇದ್ದರು ಸಭೆಯಲ್ಲಿ. ನಾನು ವಿರೋಧ ಪಕ್ಷದ ನಾಯಕನಾಗಿ ಶುರು ಮಾಡಿದೆ. ನಾನು ತಯಾರಿ ಮಾಡಿದೆ. ನಾನು ಕೆಲವು ಬಡ್ಜೆಟ್ ಇಟ್ಕೊಂಡು, ಇವತ್ತಿನ ಬಡ್ಜೆಟ್ ಮೇಲೆ ಮಾತಾಡೋ ರೀತಿ ಬೇರೆ, ಅವತ್ತು ಬೇರೆ. ನಾವು ಬಡ್ಜೆಟ್ನೇ ಸ್ಟಡಿ ಮಾಡಿ ಅದರ ಅಂಕಿಅಂಶಗಳನ್ನ ಇಟ್ಕೊಂಡು, ಅದರ ಗೊತ್ತಿಲ್ಲದೇ ಇರೋ ವಿಷಯಗಳನ್ನು ಗೊತ್ತಿರೋದ್ರಿಂದ ತಿಳ್ಕೊಂಡು ಬರ್ಕೊಂಡು ನೋಟ್ಸ್ ಮಾಡ್ಕೊಂಡು ಹೋಗಿ ಭಾಷಣ ಮಾಡ್ತಾಯಿದ್ವಿ. ಅದು ಮಾಡ್ತಾಯಿದ್ವಿ. ಮತ್ತು ನನ್ನ ಮನಸ್ಸೊಳಗೆ ಏನೇನಿದೆ ಅದರ ಬಗ್ಗೆನೂ ನಾನು ಕೆಲವು ಸಂಗತಿಗಳನ್ನು ಹುಡುಕ್ತಾ ಇದ್ದೆ. ಅವರ ಭಾಷಣದೊಳಗೆ ಎಜುಕೇಷನ್ ಬಗ್ಗೆ ಯಾವುದೇ ರೀತಿ ದೊಡ್ಡ ಪ್ರಸ್ತಾವ, ಅಂದರೆ ಎಜುಕೇಷನ್ಗೆ ಇಷ್ಟು ಹಣ ಇಟ್ಟಿದ್ದೇನೆ, ಎಷ್ಟೇ ಇರ್ತದೆ, ಇನ್ನೇನು ಇರಲಿಲ್ಲ. ನಾನು ಅದನ್ನು ಒಪ್ಪಲಿಲ್ಲ. ಅಂದರೆ ನಾನು ಗಮನಿಸಿದ್ದೆ. ನಾನು ಬೇರೆ ಎಲ್ಲ ಮಾತಾಡಿದೆ, ನೀರಾವರಿ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಅವತ್ತಿನ ರಸ್ತೆಗಳ ಬಗ್ಗೆ, ಇದನ್ನೆಲ್ಲ ಏನು ಮಾತಾಡಬೇಕೆಲ್ಲ ಮಾತಾಡಿದೆ. ಕೊನೆಯಲ್ಲಿ ಇದನ್ನು ಶುರು ಮಾಡಿದೆ. ನಾನು ನಿನ್ನ ಮುಗಿತಾ ಅನ್ನೋ ರೀತಿಯೊಳಗೆ ಕೃಷ್ಣ ಹಿಂಗಂದ್ರು, ಎದುರ ಕೊಡ್ತೀವಿ ನಾವು ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿ, ಹಿಂಗಂದು ಶುರು ಮಾಡಿದೆ. ನಾನು ನೋಡಿ, ನಾಲೆಡ್ಜ್ ಕಮಿಷನ್ ರಿಪೋರ್ಟ್ ಆಗ್ತಾನೆ ಬಂದಿತ್ತು. ಭಾರತದ ನಾಲೆಡ್ಜ್ ಕಮಿಷನ್ ರಿಪೋರ್ಟ್, ಅದನ್ನು ನಾನು ಕೈಲಿಟ್ಕೊಂಡು ಹೋಗಿದ್ದೆ, ಅದನ್ನು ಸ್ಟಡಿ ಮಾಡಿದ್ದೆ. ಅವರೇನು ಹೇಳಿದರು, ಭಾರತದಲ್ಲಿ ಪದವಿ ಕಾಲೇಜುಗಳು ಕಡಿಮೆ ಇರೋ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ಪದವಿ ಕಾಲೇಜುಗಳಿಗೆ ಬರ್ತಾ ಇಲ್ಲ. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಈ ಉನ್ನತ ಶಿಕ್ಷಣನೇ ಸಿಗ್ತಾ ಇಲ್ಲ. ಅದು ಸಿಗಬೇಕು ಅಂದರೆ ಎಲ್ಲ ಭಾಗದಲ್ಲೂ ಕಾಲೇಜುಗಳು ಆಗಬೇಕು ಅಂತಕ್ಕಂಥದ್ದು ಉಲ್ಲೇಖ ಆಯಿತು. ಅದನ್ನು ನಾನು ಉಲ್ಲೇಖ ಮಾಡಿ ಹೌಸ್ನಲ್ಲಿ ವಿರೋಧ ಪಕ್ಷದ ನಾಯಕರ ಉಲ್ಲೇಖ ಮಾಡಿ ಹೇಳಿದೆ, ನೋಡಿ ಹೀಗೆಲ್ಲ ಇದೆ. ನಾಲೆಡ್ಜ್ ಕಮಿಷನ್ ನಾನು ಮಾಡಿದ್ದಲ್ಲ, ಅದು ನಿಮ್ಮ ಸರ್ಕಾರನೇ ಮಾಡಿದ್ದು.
ಕೇಂದ್ರದಲ್ಲಿರೋದು ನಿಮ್ಮ ಸರ್ಕಾರನೇ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲ್ಲ ಅಂದರೆ ಹೆಂಗೆ, ಏನು ನಿಮ್ಮದೇನು ಹಂಗಾದ್ರೆ ಅಂತ ಮತ್ತೆ ಬ್ಯಾಕ್. ನಾನು ಹೇಳಿದೆ ಒಂದಿಷ್ಟು ಕಾಲೇಜ್ ಶುರು ಮಾಡಿರಿ, ಭಾಳ ಕಡಿಮೆ ಇದೆ ಅಂತ. ಎಷ್ಟಿದೆ ಗೊತ್ತಾದ್ರೆ ಗೊತ್ತಿದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳು 158 ಇತ್ತು ಆಗ, ಇಡೀ ರಾಜ್ಯದಲ್ಲಿ, ಇಡೀ ರಾಜ್ಯಕ್ಕೆ, ಇಷ್ಟು ದೊಡ್ಡ ರಾಜ್ಯಕ್ಕೆ. ಸುಮಾರು ತಾಲೂಕಾ ಸೆಂಟರ್ಗಳಲ್ಲಿ ಪದವಿ ಕಾಲೇಜ್, ಸರ್ಕಾರಿ ಪದವಿ, ಪ್ರೈವೇಟ್ ಇದ್ದು ಭಾಳಷ್ಟು, ಗೌರ್ಮೆಂಟ್ ಕಾಲೇಜಸ್ ಇರಲಿಲ್ಲ. ಪ್ರೈವೇಟ್ನೊಳಗೆ ಹಣ ಕೊಟ್ಟು ಹೋಗುವಷ್ಟು ಅದು ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳಿಗೆ ಸಾಧ್ಯನೇ ಇಲ್ಲ. ಸರ್ಕಾರಿ ಬೇಕೇ ಬೇಕು ಅಂತ ನಾನು ಶುರು ಮಾಡಿದೆ. ನಿಮಗೆ ಗೊತ್ತಾ ಒಂದು ಕಾಲೇಜ್ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ? ಮತ್ತೆ ಚೆನ್ನಾಗಿ ನಡೀತಾ ಇತ್ತು. ಈಗ ನಂಗೆ ಜಗಳ ಆಗ್ತಾ ಇರ್ತಿಲ್ಲ. ಅವ್ರು ಹಿಂಗಂದ್ರೆ ನಾನು ಕೂರ್ತಾ ಇದ್ದೆ, ನಾನು ಹಿಂಗಂದ್ರೆ ಅವ್ರು ಕೊಡ್ತಾ ಇದ್ದೆ. ಮಾಡಿದೆ ಅದು. ನಾನು ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ನನಗೇನಾಗಬೇಕು ಹೇಳ್ತೀನಿ, ಅದನ್ನು ಮಾಡಬೇಕಾಗಿರೋ ನೀವು ಫೈನಾನ್ಸು ನೀವೇ ನೋಡ್ತೀರಾ, ನೀವು ಮಾಡಿ. ಎಷ್ಟು ಕಾಲೇಜ್ ಬೇಕು ಅಂತೀರ ಅಂದರೆ ಮಾಡಿ, ಒಂದು 50-100 ಕಾಲೇಜ್ ಮಾಡಿ. ವಿರೋಧ ಪಕ್ಷದ ನಾಯಕರಿಗೆ ಚೇರ್ಮನ್ ಕಡೆ ಮುಖ ಮಾಡಿ ಹೇಳಿದ್ರು, ಅವ್ರಿಗೆ ಗೊತ್ತೆಲ್ಲ ಕಾಣುತ್ತೆ. ಒಂದು ಕಾಲೇಜ್ ಮಾಡಬೇಕು ಅಂದ್ರೆ 10-20 ಕೋಟಿ ರೂಪಾಯಿ ಬೇಕು, 50-100 ಕಾಲೇಜ್ ಮಾಡು ಅಂತ ಆರಾಮಾಗಿ ಹೇಳ್ಬಿಟ್ರು ಅಂತ ತಮಾಷೆ ಮಾಡಿದ್ರು. ನಾನು ತಕ್ಷಣ ಮಧ್ಯೆ ಭಯ, ಇದು ತಮಾಷೆ ಮಾಡೋ ವಿಷಯ ಅಲ್ಲ ಮುಖ್ಯಮಂತ್ರಿಗಳೇ, ದಯವಿಟ್ಟು ತಮಾಷೆ ಮಾಡಬೇಡಿ. ನಮ್ಮ ದೇಶದ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ವಿದ್ಯೆದು ಸಮಸ್ಯೆ ಇದು ಅಂತ ಅಂದೆ. ಆಗ ಅವ್ರು ನಕ್ಬಿಟ್ಟು ಕೂತ್ಕೊಳ್ಳಿ, ಪರವಾಗಿಲ್ಲ, ಸಿಟ್ಟಾಗಬೇಡಿ. ಈಗ ನೋಡಿ, ನಾನು ಮಾಡಿಲ್ಲ, ಮಾಡೋಕ್ಕಾಗಲ್ಲ, ಅಷ್ಟಲ್ಲ ನನ್ನ ಹತ್ರ ಇಲ್ಲೂ ಇಲ್ಲ. ಮುಂದೆ ನೀವೇನಾದ್ರು ಮಿನಿಸ್ಟರ್ ಆಗ್ತಿರಲ್ಲ, ಆಗ ನಾನು ಮಿನಿಸ್ಟರ್ ಆಗೋದು ಕನಸೋದು ಆ ಕಾಲದಲ್ಲಿ. ನೀವೇನೋ ಮಿನಿಸ್ಟರ್ ಆಗ ನೋಡೋಣ, ಮಾಡ್ತೀರ ನೋಡೋಣ ಅಂತೇಳಿ ಕೂತರು ಅವರು. ಇದು ನನ್ನ ಮನಸ್ಸೊಳಗೆ ಹಾಗೇ ಇತ್ತು. ಯೋಗ ನಾನು ಮಿನಿಸ್ಟರ್ ಆದೆ. ಈ ಘಟನೆ ಆಗಿ ಎಷ್ಟು ವರ್ಷಕ್ಕೆ ನೀವು ಮಿನಿಸ್ಟರ್? ಈ ಘಟನೆ ಆಗಿ 2-3 ವರ್ಷಕ್ಕೆ, 2-3 ವರ್ಷಕ್ಕೆ ನೀವು ಮಿನಿಸ್ಟರ್ ಆದೆ. ಹೈಯರ್ ಎಜುಕೇಷನ್ ನನ್ನ ಪಾಲಿಗೆ ಬಂತು. ಹೈಯರ್ ಎಜುಕೇಷನ್ ನನ್ನ ಪಾಲಿಗೆ ಯಾಕೆ ಬಂತು ಅನ್ನೋದು ಗೊತ್ತು ನನಗೆ. ನನಗೆ ಆ್ಯಕ್ಚುಲಾಗಿ ಬೇಕಾದ ಗ್ರಾಮೀಣ ಅಭಿವೃದ್ಧಿ ಆಸೆ ಇದ್ದಿದ್ದು. ಆದರೆ ಈ ಹೈಯರ್ ಎಜುಕೇಷನ್ಗೆ ಫಂಡ್ಸ್ ಇರೋಲ್ಲ, ಸಂಬಳ ಕೊಡೋದೇ ಬೋಳು. ಮಿನಿಸ್ಟ್ರುಗಳೆಲ್ಲ ಸ್ಟ್ರೈಕ್ ಮಾಡ್ತಾರೆ, ಹುಡುಗರು ಸ್ಟ್ರೈಕ್ ಮಾಡ್ತಾರೆ. ನಮ್ಮ ಪಾರ್ಟಿಯಲ್ಲಿ ಯಾರೂ ತಯಾರಾಗಲಿಲ್ಲ ಇದ್ರಲ್ಲಿ, ಈ ಇಲಾಖೆ ತಗೊಳ್ಳೋಕೆ. ಹೈಯರ್ ಎಜುಕೇಷನ್ ಆಯಿತು, ನನಗೆ ಕೊಡಿ, ನಾನು ಮಾಡ್ತೀನಿ. ನೋಡಿ ಅದನ್ನು ಸ್ಟಡಿ ಮಾಡಿ ಏನೇನು ಮಾಡಬೇಕು ಅಂತ ಹೇಳಿ ನೋಡಿ ತೆಗೆದ್ರು ಮಾಡಿದೆ. ಒಪ್ಪಿಸ್ದೆ. ನಾನಾಗ ಅವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು, ಅವರಿಬ್ಬರ ಹತ್ರ ಹೋಗಿ ಮಾತಾಡಿದೆ. ಒಂದು ಸ್ವಲ್ಪ ಕಾಲೇಜುಗಳು ಮಾಡಲೇಬೇಕಾಗುತ್ತೆ ಸರ್, ನನ್ನ ಕಮಿಟ್ಮೆಂಟ್ ಅದು ಅಂದೆ. ಆಯಿತು ಅಂದರು. ಕಡೆಗೆ ನಾನು ಒಂದೇ ಸಿಂಗಲ್ ಆರ್ಡರಲ್ಲಿ 184 ಕಾಲೇಜುಗಳನ್ನು ಆರ್ಡರ್ ಮಾಡಿದೆ. ಅದರೊಳಗೆ ಮೇಜರ್ ಎಲ್ಲ ತಾಲೂಕಾ ಸೆಂಟರ್, ಮತ್ತು ಕೆಲವು ಇವನ್ ಬೆಂಗಳೂರಲ್ಲಿ ಅವಾಗ ಸೋಮಣ್ಣ MLA, ಇವತ್ತೇನು ಮಿನಿಸ್ಟರ್ ಇದ್ದಾರೆ, ಅವರು ನನಗೆ ಇದು ಬರೀ ನಂಬರ್ ಹೇಳಿದ್ದೆ ನಾನು. ಅವ್ರು ಓಡ್ಬಂದು ಹೇಳಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕೊಡಲೇಬೇಕಪ್ಪ. ಅವ್ರಿಗೆ ತೆಗೆದು ನೋಡಿದೆ ಲಿಸ್ಟ್ ಆದ್ರದ್ದು, ಅವ್ರಿಗೂ ಒಂದು ಕೊಟ್ಟಿದ್ದೆ, ಬೆಂಗಳೂರಿಗೂ ಕೊಟ್ಟಿದ್ದೆ. ಅವ್ರು ಹೇಳಿದ್ರು ಅಲ್ಲಿ ಕೊಟ್ಬಿಟ್ಟಿದ್ದಿಲ್ಲ ಮರೆಯ, ಈ ಕಡೆ ನನ್ನ ಕಾನ್ಸ್ಟಿಟ್ಯೂನ್ಸಿ ದೊಡ್ಡದು, ಇಲ್ಲೊಂದು ಬೇಕು, ಅಲ್ಲೂ ಒಂದು ಕೊಟ್ಟೆ. 2 ಕಾಲೇಜ್ ಕೊಟ್ಟೆ ಅವರಿಗೆ, ಬೆಂಗಳೂರು ಸಿಟಿ ಒಳಗೆ. ಈ ರೀತಿ 184 ಕಾಲೇಜುಗಳನ್ನು, ಪದವಿ ಕಾಲೇಜುಗಳನ್ನು, ಸರ್ಕಾರಿ ಪದವಿ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. ಇಟ್ಸ್ ಎ ನ್ಯಾಷನಲ್ ರೆಕಾರ್ಡ್. ಇದುವರೆಗೂ ಯಾರು ಅದರ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ಮತ್ತು ಕರ್ನಾಟಕ ಸರ್ಕಾರ ಸಹ ಹೊಸದಾಗಿ ಮತ್ತೆ ಕಾಲೇಜುಗಳನ್ನು ಮಾಡಲೇ ಇಲ್ಲ ಅಂತೇಳಿ, ಅಲ್ಲಿ ಮಾಡಿದರೆ 1-2 ಮಾಡಿರ್ಬೋದು, ಸರ್ಕಾರಿ ಕಾಲೇಜುಗಳು ಮಾಡಲೇ ಇಲ್ಲ. ಆದರೆ ಇವತ್ತು ಮಾಡಿರತಕ್ಕಂಥ ಸರ್ಕಾರಿ ಕಾಲೇಜುಗಳಿಗೆ ನಾನು ಅದಾಗಿ ಸ್ವಲ್ಪ ವರ್ಷಗಳ ನಂತರ, 1-2 ವರ್ಷಗಳ ನಂತರ ಯಾವ್ದಾದ್ರು ಹಳ್ಳಿಗೆ ಹೋದರೆ, ಯಾವ್ದಾದ್ರು ಊರಿಗೆ ಹೋದರೆ ಪಕ್ಷದ ಕೆಲಸಕ್ಕಾಗಿ ಕಾಲೇಜಿಗೆ ಹೋಗ್ತಿದ್ದೆ ನಾನು. ಅಲ್ಲಿ ಹುಡುಗರನ್ನು ಸೇರಿಸಿ ಅಂತಿದ್ದೆ. ನನಗೊಂದು ಘಟನೆ, ಭಾಳ ಕಡೆ ಹೋಗಿದ್ದೀನಿ. ತೀರ್ಥಹಳ್ಳಿಯಲ್ಲಿ ಸೇರಿದ್ರು, ಹೆಚ್ಚು ಕಡಿಮೆ ಸೇರಿದ್ದು ಎಲ್ಲ ಹೆಣ್ಮಕ್ಳೇ ಇದ್ರು, ಗಂಡು ಹುಡುಗರು ತುಂಬ ಕಡಿಮೆ ಇದ್ರು. ನಾನು ಹತ್ರ ಚಪ್ಪಾಳೆ ಹಾಕಿದ್ರು, ಶಂಕರಮೂರ್ತಿಗೆ ಜೈ ಅಂದರು. ಯಾರು ಹೇಳ್ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಅದು ಫಸ್ಟ್ ಇಯರ್ BA BSc ಹೆಣ್ಮಕ್ಳು. ನಾನು ಸುಮ್ಮನೆ ಕೇಳಿದೆ, ಏನು ಇದು ಈ ಥರ ಎಲ್ಲ ಮಾಡ್ತೀರಾ? ಒಂದು ಧೈರ್ಯಸ್ಥ ಹುಡುಗಿ ನಿಮ್ಮಂಥವಳು ಇರ್ಬೇಕು. ಅವಳು ನಾನೇನು ಹೇಳ್ಕೊಟ್ಟಿದ್ದಲ್ಲ, ನೋಡೋದಕ್ಕೆ ಅವಳು ಹೈಸ್ಕೂಲ್ ಹುಡುಗಿ ಇದ್ದಂಗಿದ್ದು, ಸಣ್ಣ ಲಂಗ ಹಿಂಗೆ ಹಾಕ್ಕೊಂಡಿದ್ದು. ಅವಳು ನಿಂತು, ಸರ್
ನೀವು ಈ ಕಾಲೇಜ್ ಕೊಡ್ದೆ ಹೋಗಿದ್ರೆ ನಮ್ಮಮ್ಮ ನನ್ನನ್ನು ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು. ಅಬ್ಬಾ. ಇವತ್ತು ನೋಡಿ ಕಾಲೇಜ್ ಓದ್ತಾ ಇದ್ದೀನಿ. ಹ್ಮ್ ಈಗ ಒಂದು ಚಾನ್ಸ್ ಸರ್ ನನಗೆ, ನಾನು ಡಿಗ್ರಿನೂ ಮಾಡ್ತೀನಿ. ಹ್ಮ್ ಹ್ಮ್ ಡಿಗ್ರಿ ಮಾಡಿದ್ಮೇಲೆ ಮುಂದೆ ಓದ್ತೀನಿ, ಹ್ಮ್ ಬೆಂಗಳೂರಿಗೆ ಹೋಗ್ತೀನಿ ಸರ್. ಹ್ಮ್ ಅವಳೇನಾದರೂ ಗೊತ್ತಿಲ್ಲ. ಹ್ಮ್ ಆದರೆ ದಟ್ ಈಸ್ ದಿ ಚೇಂಜ್ ಆಫ್ ಸೈಕಾಲಜಿ, ಹ್ಮ್ ದಟ್ ಈಸ್ ದಿ ಚೇಂಜ್ ಆಫ್ ಅಪ್ರೋಚ್ ಐ ವಾಂಟೆಡ್ ಅಂಡ್ ಐ ಆಮ್ ಹ್ಯಾಪಿ. ಅದು ಒಂದು ಇಡೀ ರಾಜ್ಯದೊಳಗೊಂದು ಇವತ್ತು ನೆನೆಸ್ಕೋತಾರೆ ತುಂಬ ಜನ, ನಾನು ಕಾಲೇಜ್ ಮಾಡಿದ್ದೀನಿ. ಅಲ್ಲ, ನಮ್ಮ ಉದ್ದೇಶ ಪವಿತ್ರವಾಗಿದ್ರೆ ನಮಗೆ ಬರೋ ಅವಕಾಶಗಳು ಇದಕ್ಕೆ ಸಪೋರ್ಟ್ ಮಾಡ್ತವೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ ಅಂತ ಖಂಡಿತ. ಹೇಳ್ತಾರೆ. ಭಾಳ ಜನ ಈ ಕಾಲೇಜ್ ಮಾಡಿದ್ದೆ ಇವು ಮೇಷ್ಟ್ರುಗಳು ಕಟ್ಕೊಂಡು ಏನು ಮಾಡ್ತೇವೆ ಮನೆ ಅಂತ. ಹಾಗೆ ಸರ್, ಇನ್ನೊಂದು DH ಶಂಕರಮೂರ್ತಿ ಅವರು ಅಂದರೆ ಸದನದಲ್ಲಿ ಬಹಳ ಶಿಸ್ತು, ಎಲ್ಲರನ್ನ ಬಹಳ ಗೌರವಯುತವಾಗಿ ಮಾತಾಡಿಸ್ತಾರೆ. ಪದಗಳ ಉಚ್ಚಾರಣೆ ಇರ್ಬೋದು, ಭಾಷಾ ಶೈಲಿ ಇರ್ಬೋದು, ಎಲ್ಲರಿಗೂ ಕೂಡ ಬಹಳ ಗೌರವ, ಪ್ಲಸ್ ಸದನವನ್ನು ಅಷ್ಟೇ ಗಾಂಭೀರ್ಯದಿಂದ ನಡೆಸ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಘಟನೆಗಳನ್ನು ಹಂಚ್ಕೊಳ್ಳೋದಾದರೆ ಅಲ್ಲ, ಅದು ನನ್ನ ಜೀವನದಲ್ಲೇ ನಾನು ಅದು ಯಾರು ಹೇಳ್ಕೊಟ್ಟಿದ್ದೋ ಗೊತ್ತಿಲ್ಲ ನನಗೆ, ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೊಬ್ಬರಿಗೆ ನೋವಾಗೋ ರೀತಿಯಲ್ಲಿ ಮಾತನಾಡಬಾರ್ದು. ಹಾಗಂದ ಮಾತ್ರಕ್ಕೆ ನೀವು ಮಾಡಿದ ತಪ್ಪನ್ನು ನಾನು ಸುಮ್ಮನೆ ಇರಬೇಕು ಅಂತಲ್ಲ, ನಿಮ್ಮ ತಪ್ಪನ್ನು ನಿಮ್ಗೆ ಹೇಳಲೇಬೇಕು. ನಾನು ಹೇಳೋ ರೀತಿಯಲ್ಲಿ ಹೇಳಬೇಕು. ಸತ್ಯ. ಅದನ್ನು ನಿಮ್ಮನ್ನು ಸೇಡು ತೀರಿಸ್ಕೊಳಕ್ಕಲ್ಲ, ನಿಮ್ಮನ್ನು ತಿದ್ದೋದಕ್ಕಾಗಿ ಹೇಳಬೇಕು. ಇದು ನನ್ನ ಅಪ್ರೋಚ್. ಹಾಗೆ ನಾನು ಸದನದಲ್ಲಿ ಸಹ ನಾನು ಹೇಳಿದಲ್ಲ, SM ಕೃಷ್ಣ ಅವರ ನನ್ನ ಸಂಬಂಧ ಎಷ್ಟು ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಹೇಳಬೇಕು ಇಲ್ಲ ಗೊತ್ತಿಲ್ಲ, ಹೇಳ್ತೀನಿ. ಅವ್ರ ಮನೆಗೆ ನಾನು ಆ್ಯಸ್ ಎ ವಿರೋಧ ಪಕ್ಷದ ನಾಯಕ ಹೋಗ್ತಾ ಇದ್ದೆ ಏನಾರ ಕೆಲಸಗಳಿಗೆ. ಒಂದ್ಸರಿ ಅವರು ನನಗೆ ಕೇಳಿದ್ರು, ಇಷ್ಟೊಂದು ಆತ್ಮೀಯತೆ ಬೆಳೆದ್ಬಿಡ್ತು. ಅವ್ರು ಕೇಳಿದ್ರು, ಏನ್ರಿ ನೀವು ಬೆಂಗಳೂರಿನೊಳಗೆ ಎಲ್ಲ MLA MLCಗಳಿಗೆ G ಸೈಟ್ಗಳು ಕೊಡ್ತಾ ಇತ್ತು ಸರ್ಕಾರ. ಆಗ 6 ಲಕ್ಷ ರೂಪಾಯಿಗೆ 50/80 ಒಂದು ಸೈಟ್ ಕೊಡೋದು. ಈಗಲೂ ಕೊಟ್ಟಿದ್ದಾರೆ, ತುಂಬ ಜನ ಕೊಟ್ಟಿದ್ದಾರೆ. ನೀವು ನಿಮ್ಮ ಲಿಸ್ಟ್ ನೋಡಿದೆ, ನಿಮ್ಮ ಹೆಸರಿಲ್ಲ ಅಂದರು. ನಾನು ಅದೇ ಇಲ್ಲ ಕೃಷ್ಣ ಅವರೇ, ನನಗೆ ನಾನು ಅಪ್ಲೈ ಮಾಡಿಲ್ಲ ಅಂದೆ. ಯಾಕೆ ಅಪ್ಲೈ ಮಾಡಿ ಕೊಟ್ಬಿಡ್ತೀನಿ, ನಾಳೆನೇ ಬೇಕಾದ್ರೆ ನಿಮಗೆ ಡಾಲರ್ಸ್ ಕಾಲೋನಿಯಲ್ಲಿ ಕೊಡ್ತೀನಿ ಅಂತ ಹೇಳಿ. ಬಹಳ ಪ್ರತಿಷ್ಠಿತ ಕಾಲೋನಿ, ಡಾಲರ್ಸ್ ಕಾಲೋನಿ. ನಾನು ಜೋರ ಯಾಕೆ ನೆಕ್ತೀರಾ ಅಂದ್ರೆ, ನಾನು ಆ ಸೈಟ್ ತೊಗೊಂಡು ಏನು ಮಾಡಲಿ. ನಾನು ನೋಡಿ ಸಾರ್ವಜನಿಕ ಜೀವನದಲ್ಲಿ ಎಷ್ಟು ವರ್ಷ ಇರ್ತಾನೋ ಗೊತ್ತಿಲ್ಲ. ರಿಟೈರ್ ಆದ್ಮೇಲೆ ಮನೆಗೆ ಹೋಗ್ತೀನಿ, ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಇರ್ತೀನಿ. ನಮ್ಮಪ್ಪ ಮಾಡಿದ ಆಸ್ತಿ ನನಗೆ ಸಾಕಷ್ಟಿದೆ. ನನಗೆ ಸಮಾಧಾನ ಅಂತ ಅಲ್ಲ, ನಾನು ಭಾಳ ದೊಡ್ಡ ಶ್ರೀಮಂತ ಅಲ್ಲ, ಸಮಾಧಾನವಾಗಿ ಜೀವನ ಮಾಡೋಕೆ ಇದ್ದೀನಿ. ನಾನು ಹೋಗಿ ಅವ್ರ ಜೊತೆಗೆ ಇರ್ತೇನೆ ಹೊರತು ಈ ಬೆಂಗಳೂರಲ್ಲಿದ್ದು ನಾನೇನು ಮಾಡಲಿ, ನನಗೆ ಮಾಡದೆ. ಇವತ್ತಿಗೂ ನಾನು ಸೈಟ್ ತಗೊಂಡಿಲ್ಲ. ಬೆಂಗಳೂರಲ್ಲಿ ಒಂದು ಸೈಟ್ ಆಗಲಿ ಮನೆ ಆಗಲಿ ಇಲ್ಲ, ನಾನು ತಗೊಂಡಿಲ್ಲ. ಹೌದಾ? ಸೊ ಈ ರೀತಿ ಅವ್ರ ಜೊತೆಗೆ ಸಂಬಂಧ. ಈವನ್ ಇವತ್ತು ಸಿದ್ದರಾಮಯ್ಯನವರು, ನಾನು ಚೇರ್ಮನ್ ಆಗಿದ್ದಾಗ ಅವರು ಮುಖ್ಯಮಂತ್ರಿ. ನನ್ನ ಅವರು ಕಾಂಗ್ರೆಸ್, ನಾನು ಹೇಳಿ ಕೇಳಿ BJP RSS. ಆದರೆ ನಮ್ಮಿಬ್ಬರ ವೈಯಕ್ತಿಕ ಸಂಬಂಧ ಹೇಗಿತ್ತು, ಈಗಲೂ ಹೇಗಿದೆ ಅನ್ನೋದಕ್ಕೆ ಘಟನೆ ಹೇಳ್ತೀನಿ. ಅವರು ನನ್ನ ಚೇಂಬರಿಗೆ ಬರೋರು, ಚೇರ್ಮನ್ ಚೇಂಬರಿಗೆ ಬರಲೇಬೇಕು. ಬಂದರೆ ಮೆಲ್ಲಿಗೆ ಚೇರ್ಮನ್ ರೇ ಅನ್ನೋರು, ಅಷ್ಟೇ. ನನಗೆ ಗೊತ್ತಾಗೋದು. ಒಳಗಡೆ ನನ್ನ ಸಪ್ರೇಟ್ ರೂಮ್ ಇತ್ತು, ನನಗೆ ಅಟ್ಯಾಚ್ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಕೂರಿಸಿ ಒಂದು ಲೋಟ ಗ್ರೀನ್ ಟೀ ಮಾಡಿಸಿ ನನ್ನದು PA ಹೇಳಿ ಮಾಡಿಸ್ಕೊಡ್ತಾ ಇದ್ದೆ. ಆಮೇಲೆ 5 ನಿಮಿಷ ನಾನು ಹೊರಗೆ ಬರ್ತಾ ಇದ್ದೆ, ಮಲಗಿಬಿಡೋರು. ಅವರಿಗೆ ಮುಖ್ಯಮಂತ್ರಿ ಆದ ಹೊಸದಲ್ಲಿ ಒಂದು ಸಣ್ಣ ಕಾಯಿಲೆ ಇತ್ತು, ಹಿಂಗೆ ಮಾತಾಡ್ತಾ ಕೂತಂಗೆ ಹೇಳಿದ್ದಾರೆ. ಹೌದು ಹೌದು, ಅವಾಗ ಅದೆಲ್ಲ ಅದು ಮಾಧ್ಯಮಗಳಲ್ಲಿ ಅದೆಲ್ಲ ನೋಡಿದ್ವಿ. ಅವ್ರು ನನ್ನ ಚೇಂಬರ್ ಬಂದು ಮಲಗೋರು. ಒಂದಲ್ಲ 16 ಬಾರಿ ಸಂಬಂಧ ಆಗಿರ್ಬೇಕು. ನಾನೊಬ್ಬ BJP ಅವರು ಹೇಳಿಕೆ RSS ನನ್ನ ಅವರ ವೈಯಕ್ತಿಕ. ಮೊನ್ನೆ ಇಷ್ಟೆಲ್ಲ ಆದಮೇಲೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಯಾವುದೋ ಒಂದು ಯಾರೊಬ್ರು ಭಾಳ ಹೇಳಿದ್ರು. ನಾನು ಬೆಂಗಳೂರಿಗೆ ಹೋದಾಗ ಸಿದ್ದರಾಮಯ್ಯ ಆಫೀಸಿಗೆ ಒಂದು ಫೋನ್ ಮಾಡಿಸಿದೆ, ಭೇಟಿ ಮಾಡಬೇಕು ಅಂತ. ತಕ್ಷಣ ಅವರು ಟೈಮ್ ಕೊಟ್ಟರು, ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದೆ ಅವ್ರ ಮನೆಗೆ. ಹೋಗಿದ್ದೆ. ಅವ್ರು ಬಂದಿದ್ದಾರಾ, ಅಲ್ಲಿಂದ ಕೂತ್ಕೊಂಡು ಬಂದರು. ಅವ್ರ ಸ್ವಭಾವ, ಶಂಕರಮೂರ್ತಿ ಬಂದಿದ್ದಾರಾ ಅಂತ ಕೇಳ್ಕೊಂಡು ಬಂದರು. ಅವ್ನು ಯಾರೋ ಇದ್ದರು, ಭಾಳ ಜನ ಇದ್ರು. ಎಲ್ಲ ನೋಡ ಕಳಿಸಿ ಭಾಳ ಬಂದು, ನೀವು ಏನು ಬಾಕಿ ಹೇಗೆ ಬಂದಿದ್ದಾರೆ, ಬೇಡ ಆರೋಗ್ಯ ಹೆಂಗಿದೆ ಹೇಳಿ. ವಯಸ್ಸಾಯ್ತು ಅಂತ ಕೇಳಿದೆ, ಎಲ್ಲೂ ಹೋಗೋದಿಲ್ಲ ಅಂತಂದೆ. ಏನು ಸಮಾಚಾರ? ಆದ್ರೆ ಇಷ್ಟೊಂದು ಆತ್ಮೀಯತೆ ನಿರ್ವಹಿಸಿದ್ರು.
ಸಿದ್ದರಾಮಯ್ಯನವರು ಮಾಡುವ ಎಲ್ಲ ಕೆಲಸದ ವಿರೋಧಿ ನಾನು, ಅದು ಗೊತ್ತು ಅವರಿಗೆ. ಆದರೆ ವೈಯಕ್ತಿಕ ಸಂಬಂಧ ಅದು ಬಹಳ ಮುಖ್ಯ ಸರ್. ಹಾ. ಎಂದಿನ ರಾಜಕಾರಣಿಗಳಲ್ಲಿ ನಾವು ಬಯಸೋದು ಅದನ್ನೇ ಅಲ್ವಾ, ರಾಜಕೀಯ ಬೇರೆ, ವೈಯಕ್ತಿಕ ಅದು ಬದುಕನ್ನ ಬೇರೆ. ತಾತ್ವಿಕ ಹೋರಾಟ. ಹಾಗೆ ಇನ್ನೂ ಒಂದು ಮಾತು ನಾನು ಹಾಗೆ ಕೇಳ್ಪಟ್ಟೆ ಶಿವಮೊಗ್ಗದ ಜನತೆಯಲ್ಲಿ, ಯಾವತ್ತೂ D.H. ಶಂಕರಮೂರ್ತಿ ಅವರು ರಾಜಕೀಯದಲ್ಲಿದ್ರು ಅವರ ವ್ಯವಹಾರವನ್ನ ರಾಜಕೀಯಕ್ಕೆ ಯಾವತ್ತೂ ಮಿಕ್ಸ್ ಮಾಡಲಿಲ್ಲ. ಖಂಡಿತ ಮಾಡಲಿಲ್ಲ, ಖಂಡಿತ ಮಾಡಲಿಲ್ಲ, ಮಾಡಲೂಬಾರ್ದು. ಸತ್ಯ. ವ್ಯವಹಾರ ಬೇರೆ, ಅದು ನನ್ನ ಹೊಟ್ಟೆಪಾಡಿಗಾಗಿ ಮಾಡುವ ವ್ಯವಹಾರ. ಅಲ್ಲಿ ನಾನು ವ್ಯಾಪಾರ ಮಾಡಿ ಆ ವ್ಯಾಪಾರದೊಳಗೆ ಪ್ರಾಮಾಣಿಕವಾಗಿ ದುಡಿದು ನನ್ನ ಸಂಸಾರ ನಾನು ಕಾಪಾಡಬೇಕು, ಬೆಳೆಸ್ಬೇಕು, ಅದನ್ನು ನಾನು ಮಾಡಿದೆ. ಹಾಗಾಗಿ ಜನನೂ ಇಷ್ಟಪಡ್ತಾರೆ ಅದನ್ನು. ಹೌದು, ಅದು ಸಾಧ್ಯ ಇದೆ ಅನ್ನೋದು ನನ್ನ ಸಣ್ಣ ಜೀವನದಲ್ಲೇ ನಾನು ತೋರಿಸ್ಬೇಕು. ಕರೆಕ್ಟ್. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ ಕೇಳಲೇಬೇಕು. ನಾನು ಮೊದಲೇ ಹೇಳಿದೆ, ಕರ್ನಾಟಕದಲ್ಲಿ BJPಯನ್ನ ಕಟ್ಟುವಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟು ಮಹತ್ವದ್ದು. ಅವರ ನೆರಳಾಗಿ ನಿಂತವರು ನೀವು, ನಿಮ್ಮದು ಯಡಿಯೂರಪ್ಪನವರ ಒಡನಾಟ ಇರ್ಬೋದು, ಹಾಗೆ ಪಕ್ಷವನ್ನ ಕಟ್ಟುವಲ್ಲಿ ನೀವು ಯಾವ ರೀತಿಯಾದ ಪಾತ್ರವನ್ನ ವಹಿಸಿದ್ರಿ, ಆ ದಿನಗಳನ್ನ ಮೆಲುಕು ಹಾಕೋದಾದ್ರೆ ಸರ್? ಅಲ್ಲ, ಆ ರೀತಿ ಏನಾಯಿತು, ಚೆನ್ನಾಗಿ ಯಡಿಯೂರಪ್ಪನವ್ರಿಗಿಂತ ನಾನೊಂದು ಸ್ವಲ್ಪ ದೊಡ್ಡವರು ಮತ್ತು ಪಾರ್ಟಿ ಒಳಗೂ ಸೀನಿಯರು. ಅವರ ತದನಂತರ ಪಕ್ಷಕ್ಕೆ ಬಂದರು. ಯಡಿಯೂರಪ್ಪನವರ ಸ್ವಭಾವನ ನಾನು ಗಮನಿಸಿದೆ ಶುರುವಿನಲ್ಲೇ. ಈ ಮನುಷ್ಯ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಆದರೆ ಅತಿ ಸಿಟ್ಟಿದೆ ಇವರಿಗೆ. ಕಂಟ್ರೋಲ್ ಮಾಡೋಕ್ಕೆ ಯಾರು ಇದ್ರೆ ಸರಿ ಆಗ್ತಾನೆ ಅಂತ. ಯಾರು ಕಂಟ್ರೋಲ್ ಮಾಡಬೇಕು? ನಾನೇ ಮಾಡಬೇಕು, ಬೇರೆ ಯಾರಿಗಾರು ಹೇಳಿ ಮಾಡ್ಸೋಕ್ಕಾಗತ್ತೆ ಇವೆಲ್ಲ. ಹಾಗಾಗಿ ಅವ್ರ ಜೊತೆಗೆ ನಾನು ನಿತ್ಯ ಇರ್ತಾ ಇದ್ದೆ. ಬಹಳ ಸಂದರ್ಭಗಳಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಮತ್ತು ಅವ್ರು ತಪ್ಪು ಮಾಡಿದಾಗ ಆ ಸಂದರ್ಭದಲ್ಲಿ ಸುಮ್ಮನೆ ಇರ್ತಿದ್ದೆ. ಆಮೇಲೆ ಹೇಳ್ತಾ ಇದ್ದೀನಿ, ನೀವು ಹಂಗೆ ಮಾತಾಡಿ ಸರಿಯಲ್ಲ, ಬೇಡಾಗಿತ್ತು, ಹಂಗೆ ಯಾಕೆ ಮಾತಾಡ್ತೀನಿ. ನಮ್ಮ ಸಂಬಂಧ, ವೈಯಕ್ತಿಕ ಸಂಬಂಧ ರಾಜಕೀಯ ಜೀವನದಲ್ಲಿ ಇದು ಭಾಳ ಜನಕ್ಕೆ ಅರ್ಥ ಆಗೋದೇ ಇಲ್ಲ. ಹೇಳ್ಬೋದು ಅಂದರೆ ಅವ್ರ ಶ್ರೀಮತಿಯವ್ರ ಮೈತ್ರಾದೇವಿ, ಅವರು ನನಗೆ ಫೋನ್ ಮಾಡಿದ್ರು ಒಂದ್ಸಲ, ಅರ್ಜೆಂಟಾಗಿ ಬನ್ನಿ ಊರಿಗೆ. ಯಾಕೆ? ಏನು ಶಿಕಾರಿಪುರ. ಏನು ಸರ್ ಜರಮ್ಮ ಅಂದೆ. ಅಂದರೆ ನಮ್ಮ ಸಂಬಂಧ ಹೇಗಿತ್ತು, ನಿಮ್ಮ ಶಿಷ್ಯ ಭಾರಿ ಸಿಟ್ಟಿನಲ್ಲಿ ಅಧಿಕಾರಿಗಳ ಮೇಲೆ ಹಾರಾಡ್ತಾ ಇದ್ದಾರೆ, ನನ್ನ ಕೈಲಿ ನೋಡೋಕ್ಕಾಗಲ್ಲ, ಬನ್ನಿ. ನಾನು ಹೋದೆ. 1 ಗಂಟೆ 1.5 ಗಂಟೆ ಆಯಿತು. ನನ್ನ ಸ್ವಂತ ಕಾರಲ್ಲಿ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ. ಅಷ್ಟೊತ್ತಿಗೆ ಅವರೆಲ್ಲ ಹೊರಟೋಗಿದ್ರು, ಬೇರೆಯವರೆಲ್ಲ. ನಾನು ಏನಮ್ಮ ನೀವು ಹಿಂಗೆಲ್ಲ ಫೋನ್ ಮಾಡಬಾರ್ದು, ಬೇರೆಯವ್ರಿಗೆ ನೋಡಿದ್ರೆ ಏನು ಅಂತಾರೆ ಹಾಗೆ ಅಂತೆಲ್ಲ ಅವ್ರಿಗೆ ಹೇಳಿದೆ. ಇಲ್ಲ ನೀವು ಮಾತಾಡಿ. ಕಡೆಗೆ ನಾನು ಯಡಿಯೂರಪ್ಪ ಕೂರಿಸ್ಕೊಂಡು ಮಾತಾಡಿದೆ. ಯಡಿಯೂರಪ್ಪ ನಮ್ಮ ಸಿಟ್ಟು ಮಾಡಿದ್ರಲ್ಲಿ ಇನ್ನೂ ತಪ್ಪಿರಲಿಲ್ಲ. ಯಾಕೆಂದ್ರೆ ಅಧಿಕಾರಿಗಳೆಲ್ಲ ಕಳ್ತನ ಮಾಡಿಸಿ ಹಾಕೊಂಡಿದ್ದು. ಅಂದರೆ ಆ ಕಾಲದ 10 ರೂಪಾಯಿ 20 ರೂಪಾಯಿ ಲಂಚ ತಗೊಂಡು ಸಿಕ್ಕೊಂಡು, ಅಂದರೆ ಇವ್ರ ಕಡೆಗೆ ಬಿದ್ದವರು. ಈ ರೀತಿ ಮತ್ತೆ ಕೆಲಸ ಮಾಡಿರಲಿಲ್ಲ. ಆಗ ಯಡಿಯೂರಪ್ಪನವ್ರಿಗೆ ನಾನು ಹೇಳಿದೆ, ನೀವು ಎಲ್ಲ ಸರಿ, ನೀವು ಸಿಟ್ಟು ಮಾಡೋರು ಚೇಂಜ್ ಆಗ್ತಾರನ್ರಿ, ಆಗೋದಿಲ್ಲ, ನೀವು ಸ್ವಲ್ಪ ಸಮಾಧಾನ ಮಾತಾಡಿ ಅಂತ ಹೇಳಿದೆ. ನಿಮ್ಗೆ ಯಾರು ಹೇಳಿದ್ರು ಬರೋಕ್ಕೆ? ನನಗೆ ಯಾರು ಹೇಳಿಲ್ಲ, ನಾನು ಅಕಸ್ಮಾತ್ ಬಂದೆ, ನೀವು ಈ ಗಲಾಟೆ ಮಾಡ್ತಾ ಇದ್ರಿ, ಬಂದು ಕೂತೆ ಅಂದೆ. ಹಾಗಾಗಿ ನನ್ನ ಆ ಮೈತ್ರಾದೇವಿಯರ ಸಂಬಂಧನೂ ಉಳಿತು. ನನ್ನ ಯಡಿಯೂರಪ್ಪನವರಿಗೆ ನಾನೇನು ಹೆಚ್ಚು ಕಮ್ಯುನಿಕೇಟ್ ಮಾಡಬೇಕಿತ್ತು ಅದನ್ನು ಕಮ್ಯುನಿಕೇಟ್ ಮಾಡಿ, ಈ ರೀತಿ ಒಟ್ಟಾಗಿ ಬೆಳೆದವ್ರು ನಾವು. ಇನ್ನೊಂದು ಹೇಳ್ಬೋದು ಘಟನೆ ಅಂದರೆ, ಹುಬ್ಬಳ್ಳಿ ಒಳಗೆ ಈದ್ಗಾ ಮೈದಾನ ಅಂತ ಕರೀತಾರೆ, ಅಲ್ಲಿ ರಾಷ್ಟ್ರಧ್ವಜ ಆರಿಸ್ಬೇಕು ಅಂತ ನಾವು ಜನಸಂಘದಿಂದ ಕೇಳ್ತಾ ಇದ್ವಿ. ಆ ಕಾಲದಿಂದನೂ BJP ಆದರೂ ಆರ್ಸೋಕ್ಕಾಗಿರಲಿಲ್ಲ. ಒಂದು ಫೈನ್ ಡೇ ನಾವೆಲ್ಲ ಸೇರಿ ಅಷ್ಟೊತ್ತಿಗಾಗಲೇ ನಾವೆಲ್ಲ MLASಗಳೆಲ್ಲ ಆಗ್ಬಿಟ್ಟಿದ್ವಿ. ಸೊ ಅಲ್ಲೇ ಧ್ವಜ ಹಾರಿಸ್ತು ಅಂತ ಗಲಾಟೆ ಮಾಡಿದ್ವಿ. ಯುರೋಪ್ನಲ್ಲಿಯವರು ಮುಖ್ಯಮಂತ್ರಿ, ನಾವು ನೋಡೋಣ ಅಂತ ಅಂದರು. ಸೊ ನಾನು ಬೇರೆ ಯಡಿಯೂರಪ್ಪ ಬೇರೆ ನಾವು ಹುಬ್ಬಳ್ಳಿಗೆ ಹೋಗುವಾಗಲೇ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ರು. ಅದು ಗೊತ್ತಿದ್ದು ನಾನು ಯಾವುದೋ ಒಂದು ಸ್ವಲ್ಪ ವೇಷ ಬದಲಾವಣೆ ಮಾಡಿಕೊಂಡು, ಅದು ಎಮರ್ಜೆನ್ಸಿ ಅಲ್ಲ, ಯಾವುದೋ ಒಂದು ಸರ್ಕಾರ ಪ್ರೈವೇಟ್ ಬಸ್ಸಲ್ಲಿ ನಾನು ಹುಬ್ಬಳ್ಳಿಗೆ ಹೋದೆ. ಅಲ್ಲಿ ಯಾರದೋ ಒಬ್ರು ಮನೇಲಿ, ನಿಮ್ಮಂಥವ್ರ ಮನೇಲಿ ಇದ್ದೆ. ಅವತ್ತು ಮಾರನೇ ದಿವಸ ಬೆಳಿಗ್ಗೆ ನಾನು ಯಡಿಯೂರಪ್ಪ ಒಟ್ಟಾಗಿ ಮೈದಾನಕ್ಕೆ ಹೊರಟ್ವಿ. ಪೊಲೀಸ್ನವರು ತಕ್ಷಣ ಬಂದು ಅಡ್ಡ ಹಾಕಿದ್ರು. ನಾವು ಜಗ್ಲಿಲ್ಲ ಮುಂದೆ ಹೋಗ್ತಾನೆ ಇದ್ವಿ. ಟಿಯರ್ ಗ್ಯಾಸ್ ಹೊಡೆದ್ಬಿಟ್ರು ಪೊಲೀಸ್ನವರು. ಯಾಕೆ ಹೊಡೆದ್ರು ಗೊತ್ತಿಲ್ಲ, ಅದೇನು ಲಾಠಿ ಚಾರ್ಜ್ ಅಲ್ಲ, ಗಲಾಟೆಯಿಂದ ತೊಗೊಂಡಿಲ್ಲ. ಅದು ಬಂದು ಹತ್ತಿರ ನಾವಿಬ್ರು ಹಿಂಗೆ ಇದ್ವಿ, ಇಲ್ಲೇ ಬಿತ್ತು. ಅದು ಬುಸ್ ಅಂತ ಬರ್ತಾ ಇತ್ತು. ದೇವರು ನನಗೊಂದು ಸ್ವಲ್ಪ ಶಕ್ತಿ ಕೊಟ್ಟಿದ್ದ ಕಾಣುತ್ತೆ, ನನಗೇನು ಜಾಸ್ತಿ ತೊಂದರೆ ಆಗಲಿಲ್ಲ. ಯಡಿಯೂರಪ್ಪ ಆಗಿತ್ತು
ಮೂರ್ಛೆ ಹೋಗ್ಬಿಟ್ರು. ಅಯ್ಯೋ. ಆಮೇಲೆ ನಾನು ಅವ್ರು ಇಬ್ಬರೇ. ಅವ್ರು ನಮಗಿನೂ ಭಾರ, ಈಗಲೇ ಹಂಗಿದ್ದಾರೆ, ಅವಾಗಿನೂ ಭಾರ. ಅದು ನಾನು ಶಕ್ತಿಯುತವಾಗಿದೆ ಈಗ. ನನಗೆ ಆಗ ಇನ್ನೂ ವಯಸ್ಸು ಕಡಿಮೆ, ಗಟ್ಟಿ ಇದ್ದೆ. ಹಾಗೆ ಅವ್ರನ್ನ ಹಿಂಗೆ ಭುಜ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಒಂದು ಕಟ್ಟೆ ಮೇಲೆ ಮಲಗಿಸಿ ಪೊಲೀಸ್ನವ್ರಿಗೆ ಹೇಳಿ ಆಂಬ್ಯುಲೆನ್ಸ್ ತರಿಸಿ ಕರ್ಕೊಂಡು. ಆಮೇಲೆ ನನಗೂ ಒಂದು ಸ್ವಲ್ಪ ಕೆಮ್ಮು ಶುರು ಆಯಿತು. ಇವರು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಆಮೇಲೆ ಸರಿ ಆಯಿತು. ಅದು ಈ ರೀತಿಯ ಸಂಬಂಧ. ಹಾಸ್ಪಿಟ್ಲಲ್ಲಿ ಕೇಳಿದ್ರು ಅವರು, ನನಗೆ ಯಾರು ಕರ್ಕೊಂಡ್ಬಂದ್ರು ಹಾಸ್ಪಿಟ್ಲಿಗೆ? ಯಾರೇ ಕರ್ಕೊಂಡ್ಬರ್ತಾರೆ, ನಾನೇ ಹೊತ್ಕೊಂಡ್ಬಂದೆ ಅಂದೆ. ನಿನ್ ಕೈಲಾಗಲ್ಲ, ನನ್ನ ಓದ್ತೀಯ ತಮಾಷೆ ಮಾಡಿ. ಈ ರೀತಿಯ ಸಂಬಂಧಗಳಿದ್ದು ಈ ರೀತಿ ಒಟ್ಟಾಗಿ ಕೆಲಸ ಮಾಡ್ತಾರೆ ನಾವು. ಇದು ಮಾತ್ರ ಅಲ್ಲ, ನಾವು ಕಾಶ್ಮೀರಕ್ಕೆ ಧ್ವಜಾಸಕ್ಕೆ ಹೋಗೋರು ಒಟ್ಟಿಗೆ ಹೋಗಿದ್ವಿ. ಒಂದೇ ಟ್ರೈನಲ್ಲಿ ಇಲ್ಲಿಂದ ಅಲ್ಲಿ ತನಕ ಪ್ರಯಾಣ ಮಾಡಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಹಾರ್ಸೋಕ್ಕೆ ಪ್ರಯತ್ನ ಮಾಡಿ ಬಂದ್ವಿ. ಈ ರೀತಿ ಒಟ್ಟಾಗಿ ಹೋರಾಟಗಳನ್ನ ಮಾಡಿದ್ವಿ. ಪಕ್ಷ ಕಟ್ಟಿ ಬೆಳೆಸಿದ ರೀತಿ ಸರ್. ಪಕ್ಷದ ಬಗ್ಗೆ ಮಾತಾಡೋದಾದ್ರೆ ಬಿಜೆಪಿಯನ್ನ ಅವಾಗ ಕೇವಲ 2 ನಂಬರ್ ಇತ್ತು, ಆಮೇಲೆ 12 ಆದ್ಮೇಲೆ 100ಕ್ಕೆ ತಗೊಬಂದು ನಿಲ್ಸಿದ್ದು ಯಾವ ರೀತಿಯಾಗಿ ಇದನ್ನೆಲ್ಲ ಅಲ್ಲ, ಅದಕ್ಕೆ ನಿರಂತರ ಪ್ರಯತ್ನ. ನಮಗೆ ಬೇಸ್ ಇರ್ತಾ ಇತ್ತು, ಜನ ಬೆಂಬಲ ಇರ್ತಾ ಇರಲಿಲ್ಲ. ಹಾಗಾಗಿ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ವಿ ನಾವು. ಆದರೆ ನಮಗೆ ಆರ್ಥಿಕವಾಗಿ ಸಂಪನ್ನರಾಗಿರ್ಲಿಲ್ಲ ನಾವು. ಸರ್ಕಾರಿ ಬಸ್ಗಳು, ಕೆಂಪು ಬಸ್ಗಳು ಮಾತ್ರ ಇದ್ದದ್ದು, ಅದನ್ನೇ ಓಡಾಡ್ತಾ ಇದ್ವಿ ನಾವು. ಹೋಗೋದು, ನನಗೆ ನೆನಪಿರೋಂಗೆ ಇಡೀ ರಾಜ್ಯ ಸುತ್ತಿದ್ದೀನಿ ನಾನು. ಒಬ್ಬನೇ ಹೋಗಿ ಅಲ್ಲೇ ಯಡಿಯೂರಪ್ಪರು ಬರೋದು, ನಾನು ಹೋಗೋದು ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ, ಬೀದರ್, ರಾಯಚೂರು, ಬಳ್ಳಾರಿ, ಈ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಎಲ್ಲ ಕಡೆ. ಹಾಗಾಗಿ ನನ್ನ ಹೆಸರು ಸಾಮಾನ್ಯ ಹಳೆ ಕಾರ್ಯಕರ್ತರಿಗೆ ಓಡಾಡ್ತಾ ಇದ್ರು. ಹಾಗೇನೆ ಯಡಿಯೂರಪ್ಪನವ್ರು ಮಾಡ್ತಾ ಇದ್ರು. ಆದರೆ ಒಂದು ವ್ಯತ್ಯಾಸ ನೀವು ನೋಡಬೇಕು ಅಂದರೆ, ಯಡಿಯೂರಪ್ಪ ಹ್ಯಾಡ್ ಎ ಗ್ರೇಟರ್ ಲೀಡರ್ಶಿಪ್ ಕ್ವಾಲಿಟಿ. ನಾನು ಅದನ್ನು ಗಮನಿಸಿದ್ದೆ. ಹಾಗಾಗಿ ಅವರು ಈ ಕ್ಯಾನ್ ಬಿಕಮ್ ಮೈ ಲೀಡರ್. ಆದರೆ ಅವ್ರು ಒಪ್ತಾ ಇರಲಿಲ್ಲ, ನೀವು ನನಗಿನ ದೊಡ್ಡವರು ನೋಡೋರು. ಆದರೆ ಐ ರೆಕಗ್ನೈಸ್ ಹಿಮ್ ಆಸ್ ಎ ಲೀಡರ್ ಅಂಡ್ ಹಿ ಬಿಕಮ್ ಎ ಲೀಡರ್ ಅಂಡ್ ಹಿ ಸರ್ವ್ಡ್ ದಿ ಸ್ಟೇಟ್. ಪಾರ್ಟಿನೂ ಕಟ್ಟೋದಲ್ಲ, ಅವರು ಶ್ರಮ ಹಾಕಿದ್ರು. ನಾನು ನನ್ನ ಪಾಲಿನ ಶ್ರಮ ನಾನು ಹಾಕಿದೆ. ಬಹಳಷ್ಟು ಬಾರಿ ಆ ಕಾಲದೊಳಗೆ ಆರ್ಥಿಕವಾಗಿ ಪಕ್ಷ ಭದ್ರ ಇರಲಿಲ್ಲ. ದೇವರು ನನಗೆ ಕೊಟ್ಟಿದ್ದರೊಳಗೆ ಸ್ವಲ್ಪ ನಾನು ಪಕ್ಷಕ್ಕಾಗಿ ಬಳಸ್ತಾ ಇದ್ದೆ. ಹಾಗಾಗಿ ನಾನು ತನುಮನದನ ಹಾಕಿದ್ದೀನಿ ಅಂತ ಜನ ಹೇಳ್ತಾರೆ. ಆ ರೀತಿಯಾಗಿ ಬೆಳೆದು ಬಂದವರು ನಾವು. ಆ ರೀತಿ ತುಂಬ ಜನ ಇದ್ರು, ಎಲ್ಲ ಹೋಗ್ಬಿಟ್ರು. ಉದಾಹರಣೆಗೆ ಆನಂದರಾವ್ ಅಂತ ಹೇಳಿ ಹಿಂದೆ ಎಮ್ಮೆಲ್ಲೆ ಇದ್ರು. ಒಂದು ಸಣ್ಣ ಪ್ರೆಸ್ ಇಟ್ಕೊಂಡಿದ್ರು, ದುರ್ಗಾ ಪ್ರಸಾದ್. ಅವರು ಎಲ್ಲಿ ಎಮ್ಮೆಲ್ಲೆ ಆಗಿದ್ರು, ಅವರು ಒಳ್ಳೆ ಕೆಲಸಗಾರರು. ಶ್ರೀಧರರಾವ್ ಅಂತ ಇದ್ರು, ದರ್ಜಿ ಅವರು. ಒಂದು ಶರ್ಟ್ ಹೊಡೆದ್ರೆ ಅವ್ರಿಗೆ ₹1,000 ಕೂಲಿ ಬರೋದು. ಟೈಲರು, ಆ ಟೈಲರ್ ಕೆಲಸ ಮಾಡಿ ಮನೆ ನಡೆಸ್ಕೊಂಡು ನಮ್ಮ ಜೊತೆಗೆ ಒಂದು ಪಾರ್ಟಿ ಕೆಲಸ ಮಾಡೋದು. ಅವ್ರು ನನಗೆ ಮಾಡೋದು. ಅವರು ತೀರ್ಕೊಂಡು, ವಯಸ್ಸು ತೀರ್ಕೊಂಡು. ನರಸಿಂಹಮೂರ್ತಿ ಅಯ್ಯಂಗಾರು ಆಂಜನೇಯ ದೇವಸ್ಥಾನದ ಅರ್ಚಕರು. ಅವರು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಉಳಿದ ಸಮಯದೊಳಗೆ ನಮ್ಮ ಜೊತೆ ಕೆಲಸ ಮಾಡೋದು, ಪಕ್ಷದ ಕೆಲಸ. ಈ ರೀತಿ ಎಲ್ಲ ಇವನ್ನೆಲ್ಲ ನೆನಪುಸ್ಕೊಂಡ್ರೆ ಹಳಬರು ಎಷ್ಟೊಂದು ಜನ. ನಾವು ಉಳ್ಕೊಂಡಿದ್ದೀವಿ, ನಮಗೊಂದು ಸ್ವಲ್ಪ ಅಧಿಕಾರ ಸಿಕ್ತು ಅನ್ನೋದು ಬಿಟ್ಟರೆ ಅವ್ರಿಗೂ ನಮಗೇನು ವ್ಯತ್ಯಾಸ ಇಲ್ಲ. ಬಟ್ ನಾವೆಲ್ಲರೂ ಒಂದು ಸೈದ್ಧಾಂತಿಕವಾಗಿ ಗಟ್ಟಿ ನಂಬಿಕೆ ಇತ್ತು. ಹಾಗೆ ಕೆಲಸ ಮಾಡ್ಕೊಂಡಿದ್ದೇವೆ ಸರ್. ಇಷ್ಟೆಲ್ಲ ಸಾಮಾಜಿಕ ಹೋರಾಟ ಮಾಡೋಕ್ಕೆ, ಪಕ್ಷ ಕಟ್ಟೋಕ್ಕೆ, ಇಂಥ ಒಂದು ಒಳ್ಳೆಯ ಹೆಸರು ಎಲ್ಲವನ್ನ ಪಡ್ಕೊಳೋಕ್ಕೆ ಬಾಲ್ಯದ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ಇತಿಹಾಸವನ್ನು ನೋಡಿದಾಗೂ ಅಷ್ಟೇ, ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧನಾಗಿದ್ದಾನೆ ಅಂದರೆ ಮನೆಯವರು ಕೊಟ್ಟ ಸಂಸ್ಕಾರ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ಮನೆಯವರ ಒಡನಾಟ ಹೇಗಿತ್ತು? ಹಾಗೆ ಇನ್ನೊಂದನ್ನು ಕೇಳ್ಪಟ್ಟೆ, ಮ್ಯಾಗ್ಝಿನ್ ಕೂಡ ನಿಮ್ಮ ಕುಟುಂಬದ ಇದು ಬರ್ತಾ ಇತ್ತಂತ. ಒಟ್ಟಾರೆಯಾಗಿ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ಹೇಳೋದಾದ್ರೆ ಸರ್. ನಮ್ಮದು ಆ ಕಾಲದಲ್ಲಿ ಎಲ್ಲ ಕಡೆ ಎಲ್ಲ ಮನೆಗಳಲ್ಲಿದ್ದಾಗ ಒಟ್ಟು ಕುಟುಂಬ. ನಮ್ಮ ಮನೆ ಒಂದು 25-30 ಜನ ಒಟ್ಟಿಗೆ ಇದ್ವಿ. ನಮ್ಮ ತಂದೆ ತಮ್ಮಂದರು 3 ಜನ, ಅದು ಫೋಟೋ ಇದೆ ನೋಡಿ ಮೇಲ್ಗಡೆ. ಹಾಲಪ್ಪ, ಮಂಜಪ್ಪ, ಹನುಮಂತಪ್ಪ ಅಂತ ಅವ್ರು 3 ಜನ. ಅವರ ಮಕ್ಕಳುಗಳು, ನಾವೆಲ್ಲ ಸೇರಿ ಮಕ್ಕಳು, ಸೊಸೆಯಂದರು ಎಲ್ಲ ಒಟ್ಟಾಗಿ ಒಂದೇ ಮನೆಯಲ್ಲಿದ್ವಿ. ನಾವು ಒಟ್ಟಿಗೆ ಇದ್ವಿ. ಹಾಗೆ ಬೆಳೆದವರು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇತ್ತು, ಒಟ್ಟಿಗೆ ಇರ್ತಾ ಇದ್ವಿ. ಹಾಗಾಗಿ ಅದೊಂದು DHMH ಕುಟುಂಬ ಅಂತಲೇ ನಾವು ಇವತ್ತಿನ ದಿನ ಒಂದು
ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಈ ನಾವೆಲ್ಲ ಈಗ ಕಾಲಕ್ಕೆ ತಕ್ಕಂಗೆ ಎಲ್ಲ ಬೇರೆ ಬೇರೆ ಮನೆಗಳಾದಮೇಲೆ ನಾವು ಒಟ್ಟಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಯೋಚನೆ ಮಾಡಿ ನಾವು ಆಗ ಪ್ರತಿ ವರ್ಷ ಒಂದು ದಿವಸ ಇಡೀ ಕುಟುಂಬ ಒಟ್ಟಾಗಿರ್ತಾ ಇತ್ತು. ಒಂದು ದಿವಸ ಫಿಕ್ಸ್ ಮಾಡಿ ಲಾಸ್ಟ್ ಸಂಡೇ ಆಫ್ ಡಿಸೆಂಬರ್. ಅದನ್ನು ಈಗಲೂ ನಡೆಸ್ತೀವಿ. ಆದರೆ ಪ್ರತಿ ವರ್ಷ ಈಗ ಮಾಡೋಕ್ಕಾಗಲ್ಲ, ಕಷ್ಟ. ಕಾರಣ ಅಂದರೆ ನಮ್ಮ ಸಂಸಾರನೂ ಬೆಳೆದಿದೆ. ತುಂಬ ಜನ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ಈಗ ಅಮೇರಿಕಾದಲ್ಲಿದ್ದಾರೆ, ಇಂಗ್ಲೆಂಡಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಎಲ್ಲ ಇಲ್ಲೂ ಬೆಂಗಳೂರಲ್ಲಿದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ. ಹಾಗೆಲ್ಲ ಶಿವಮೊಗ್ಗದಲ್ಲೇ ಇದ್ವಿ. ಹಾಗಾಗಿ ಈಗ 3 ವರ್ಷಕ್ಕೊಮ್ಮೆ ಸಹ ಸೇರ್ತೀವಿ. ಆದರೆ ಇಲ್ಲಿ ಕೊಂಡಿ ಹಾಗೆ ಇರಬೇಕು ಅನ್ನೋ ಕಾರಣ ಮತ್ತು ಪರಸ್ಪರ ವಿಷಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸುಮಾರು 35-36 ವರ್ಷ ಕೆಳಗೊಂದು ತೀರ್ಮಾನ ಮಾಡಿದ್ವಿ. ನಮ್ಮ ಕುಟುಂಬದೇ ಸಂಬಂಧಪಟ್ಟು ಕೊಡೋಗಿ ಒಂದು ಸಂಚಿಕೆ, ಒಂದು ಮ್ಯಾಗ್ಝಿನ್ ಥರ ಹೊರಡಿಸ್ಬೇಕು ಅಂತ. ಅದು 3 ತಿಂಗಳಿಗೊಮ್ಮೆ ಬರುತ್ತೆ. ಅದರೊಳಗಡೆ ನಮ್ಮ ಕುಟುಂಬದ ವಿಷಯಗಳಿರುತ್ತೆ. ಒಂದು ಲೇಖನ ಯಾರದ್ದಾರು ಸಾಮಾಜಿಕವಾಗಿ, ಉದಾಹರಣೆಗೆ ವಿವೇಕಾನಂದರದ್ದು ಒಂದು ಘಟನೆ, ರಾಮಕೃಷ್ಣ ಪರಮಹಂಸರದ್ದು ಇರ್ಬೋದು, ಅಥವಾ ಇತ್ತೀಚೆಗೆ ಯಾರದ್ದಾರು ಭಾಳ ದೊಡ್ಡ ವ್ಯಕ್ತಿಗಳಿದೆ ಅವರೇನು ಹೇಳಿದಂಥದ್ದು, ಅದು ಒಂದು ಪೇಜು. ಬಾಕಿದೆಲ್ಲ ಕುಟುಂಬದ ವಿಷಯ. ಅವ್ರ ಮನೆಯಲ್ಲಿ ಮದುವೆ ಆಯಿತು, ಇವ್ರ ಮನೆಯಲ್ಲಿ ಮಕ್ಕಳಾಯಿತು, ಇವರು ಈಗ ಸ್ಪೋರ್ಟ್ಸ್ನೊಳಗೆ ಏನೋದು, ಈ ಹುಡುಗ ಅದು ತಗೊಂಡ, ಆ ಹುಡುಗಿ ಅದನ್ನು ಗೆದ್ದು, ಈ ಥರದ ವಿಷಯಗಳು. ಅಥವಾ ಇಷ್ಟೊಂದು ದೊಡ್ಡ ಸಂಸಾರ ಆದ್ದರಿಂದ ಹೊಸ ಮಕ್ಕಳು ಹುಟ್ಟುತ್ತವೆ, ಆ ಥರದ್ದು ಸುದ್ದಿ ಸಮಾಚಾರ, ಹೆಸರುಗಳು, ಫೋನ್ ನಂಬರ್ಗಳು, ಇದನ್ನೆಲ್ಲ ನಾವು ಕೊಡೋಕ್ಕಾಗಿ 3 ತಿಂಗಳಿಗೊಮ್ಮೆ ಬರುತ್ತೆ ಆ ಪತ್ರಿಕೆ. ಈಗಲೂ ಅದು ನಡೆಸ್ತಾ ಇದ್ದೀವಿ, ಈಗಲೂ ನಡೆಸ್ತೀವಿ. ಆ ಪತ್ರಿಕೆಗೆ ಸುದರ್ಶನ ವಾರ್ತೆ ಅಂತ ಹೆಸರಿಟ್ಟಿದ್ದೀವಿ. ಅದು ನಡೀತಾ ಇದೆ, ಬರ್ತಾ ಇದೆ. ನಿಮ್ಮ ಬಾಲ್ಯ ಹೆಂಗಿತ್ತು ಸರ್? ನನ್ನ ಬಾಲ್ಯ ಒಟ್ಟಾಗಿದ್ದ ಕಾರಣಕ್ಕಾಗಿ ನನ್ನ ಭಾಳ ಸಣ್ಣ ವಯಸ್ಸಿನೊಳಗೆ, ನನಗೆ 7-7:30, 8 ವಯಸ್ಸೊಳಗೆ ನಮ್ಮ ತಾಯಿನ ತೀರ್ಕೊಂಡ್ಬಿಟ್ರು. ಆದರೆ ನನಗೆ ನಮ್ಮ ತಾಯಿ ಇಲ್ಲ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಕುಟುಂಬದಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನ ಹೆಂಡತಿ ಅಂದರೆ ಅತ್ತಿಗೆಯವರು, ಅವರು ನಮ್ಮನ್ನು ಹಾಗೆ ಸಾಕಿ ಬೆಳೆಸ್ಬಿಟ್ರು. ನನಗೆ ಜೀವನದಲ್ಲಿ ಎಂದೂ ನನ್ನ ತಾಯಿ, ಅಯ್ಯೋ ನನ್ನ ತಾಯಿ ಇಲ್ಲ, ತಾಯಿ ತೀರ್ಕೊಂಡಿದ್ದು ಬೇರೆ ಇಲ್ಲ ಅಂತ ಅನ್ನಿಸ್ಲಿಲ್ಲ. ಆ ರೀತಿ ಬೆಳೆದವರು ನಾನೊಬ್ಬನೇ ಅಲ್ಲ, ಇಡೀ ಕುಟುಂಬದಲ್ಲಿ ಹಾಗೆ ತುಂಬ ಜನ ನಾವು ಬೆಳೆದ್ವಿ. ಆ ವಾತಾವರಣದಲ್ಲಿ ಬೆಳೆದಿರೋ ಬಹುಶಃ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ, ಒಳ್ಳೆಯ ರೀತಿ ನಾವು ನೋಡ್ಕೊಳ್ಳೋಕ್ಕೆ ಕಾರಣ. ಥ್ಯಾಂಕ್ ಯು ಸರ್. ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ನನಗಂತೂ ಆ ಇತಿಹಾಸದ ಪೀರಿಯಡ್ಗೆ ಹೋಗಿ ಬಂದಂಗೆ ಭಾಸವಾಗ್ತಾ ಇತ್ತು. ಬಹಳ ಅನುಭವದ ಮಾತುಗಳು, ಬಹಳ ಗಾಂಭೀರ್ಯದ ಮಾತುಗಳು ಎಲ್ಲವೂ ಕೂಡ ಬಹಳ ಅದ್ಭುತವಾಗಿತ್ತು. ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದ. ನಿಮ್ಮ ಆಶೀರ್ವಾದ ಇಂದಿನ ಯುವ ರಾಜಕಾರಣಿಗಳ ಮೇಲಿರಲಿ, ಪ್ರತಿಯೊಬ್ಬರ ಮೇಲಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲದಕ್ಕೂ ಧನ್ಯವಾದ ಸರ್. ಧನ್ಯವಾದ. ಇಷ್ಟೋ ತನಕ ಕೇಳಿದ್ರಿ DH ಶಂಕರಮೂರ್ತಿ. ಇವರ ಇಷ್ಟೆಲ್ಲ ಮಾತು ಕೇಳಿದ ಮೇಲೆ ನನಗೆ ಇವರು ಒಬ್ಬ ವ್ಯಕ್ತಿ ಅಂತ ಅನ್ನಿಸ್ತಾ ಇಲ್ಲ, ಒಂದೇ ಶಕ್ತಿ. ನೋಡಿ, ಒಂದು ವ್ಯಕ್ತಿತ್ವ ಹೇಗಿರಬೇಕು, ಕೂಡು ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿದ್ದರೆ, ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಸಮಾಜಕ್ಕೆ ಎಂತಹ ವ್ಯಕ್ತಿಗಳು ಸಿಗ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗೆ ಇತಿಹಾಸದಲ್ಲಿ ಅಂದರೆ ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸಬೇಕು, ಯಾವ ರೀತಿಯಾಗಿ ನಮ್ಮ ನಡವಳಿಕೆ ಇಡಬೇಕು ಅನ್ನೋದನ್ನು ನಾವು ಬರೀ ಇತಿಹಾಸದಲ್ಲಿ ನೋಡ್ತಾ ಇದ್ವಿ. ಆದರೆ ಈಗ ನಮಗೆ ಕಣ್ಣಾರೆ ನೋಡೋಕೆ ಇಂತಹ ವ್ಯಕ್ತಿಗಳು ಸಿಗ್ತಾರೆ. ಜೊತೆಗೆ ಆದರ್ಶ ಮತ್ತು ಸೈದ್ಧಾಂತಿಕ ವಿಚಾರ ಎರಡೂ ಕೂಡಿ ಇದ್ದರೆ ನಾವು ದೇಶಕ್ಕೋಸ್ಕರ ರಾಜಕಾರಣದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ DH ಶಂಕರಮೂರ್ತಿ ಅವರೇ ನಮಗೆ ಅದ್ಭುತವಾದ ಉದಾಹರಣೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಧನ್ಯವಾದ.